ಭಗವಂತನಲ್ಲಿ ನೆಲೆಗೊಳಿಸುವ ಒಂದು ವಿಧಾನ. ಅದನ್ನು ಏನು ಮಾಡಬೇಕು? ಮನಸ್ಸು ಹೋಗೋದಿಲ್ಲಲ್ಲ ಭಗವಂತನ ಹತ್ರ. ಅದನ್ನು ಭಗವತ್ ಪರವಾಗಿ ನೆಲೆಗೊಳಿಸಬೇಕಾಗಿದ್ರೆ ಯಾವ ರೀತಿ ಅಭ್ಯಾಸ ಕೊಡಕ್ಕೆ ಹೇಳ್ತಾನೆ? ಸಂಕಲ್ಪ ಪ್ರಭವಾನ್ ಕಾಮಾನ್. ಇದರ ಹಿನ್ನೆಲೆಯನ್ನೆಲ್ಲ ನಿನ್ನೆ ನಾವು ನೋಡಿದ್ದೆವು. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮೂಲ ನಮ್ಮ ಸಂಕಲ್ಪಗಳು. ಸಂಕಲ್ಪಗಳು ಅಂತಂದ್ರೆ ಮನಸ್ಸಿನಲ್ಲಿ ನಮ್ಮ ಏನೇನು ಮಾಡಬೇಕು ಅನ್ನತಕ್ಕಂಥ ತೀರ್ಮಾನಗಳು. ಸಂಕಲ್ಪ ಕರ್ಮ ಮಾನಸಂ ಅಂತ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋ ಮುಂಚೆ ಅದನ್ನು ಮಾನಸಿಕವಾಗಿ ಮಾಡ್ತೀವಿ. ಮಾನಸಿಕವಾಗಿ ಒಂದು ತೀರ್ಮಾನ ಮಾಡ್ತೀವಲ್ಲ, ಆ ಮಾನಸಿಕ ನಿರ್ಧಾರಕ್ಕೆ ಸಂಕಲ್ಪ ಅಂತಾರೆ. ನಾವು ಇವತ್ತು ಹೀಗೆ ಮಾಡಬೇಕು, ಇಂಥಲ್ಲಿಗೆ ಹೋಗಬೇಕು, ಇಂಥವನ್ನು ಭೇಟಿ ಮಾಡಬೇಕು, ಇಂಥ ಕಾರ್ಯಕ್ರಮ ಮಾಡಬೇಕು, ಇದೆಲ್ಲ ಏನೋ ಒಂದು ಮನಸ್ಸಿನಲ್ಲೇ ಒಂದು ನಮ್ದು ಒಂದು ಪ್ರೋಗ್ರಾಮ್ ಲಿಸ್ಟ್ ತಯಾರಾಗತ್ತಲ್ಲ, ಅದನ್ನು ಸಂಕಲ್ಪ ಅಂತ. ಮನಸ್ಸಿನಲ್ಲಿ 1000 ಸಂಕಲ್ಪಗಳು. ಆ ಸಂಕಲ್ಪಗಳು ಈಡೇರುವುದಕ್ಕೋಸ್ಕರ 1000 ಬಗೆಯ ಬಯಕೆಗಳು. ಹೀಗೆ ಮಾಡಬೇಕು, ಅದರಿಂದ ಹೀಗೆ ಆಗಬೇಕು ಅನ್ನೋ ಮತ್ತೆ ಆಸೆಗಳು. ಅದರಿಂದ ನಾವು ಪಡೆಯತಕ್ಕಂಥ ಲಾಭಗಳು, ಅಪೇಕ್ಷಿತವಾಗಿರತಕ್ಕಂಥ ವಸ್ತುವನ್ನು ಪಡೆಯುವ ವಿಧಾನಗಳು. ಹೀಗೆ ಬದುಕು ಅಂತಂದ್ರೆ ಸಂಕಲ್ಪ ಮತ್ತು ಕಾಮ. ಸಂಕಲ್ಪ ಪ್ರಭವಾನ್ ಕಾಮಾನ್. ಮನುಷ್ಯನ ಎಲ್ಲ ಕಾಮಗಳಿಗೆ, ಬಯಕೆಗಳಿಗೆ, ಬೇಕುಗಳಿಗೆ ಮೂಲಭೂತವಾಗಿರತಕ್ಕಂಥದ್ದು ಸಂಕಲ್ಪ ಅಂತ. ಸಂಕಲ್ಪ ಅಂದ್ರೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಾನು ಹಾಗಾಗಬೇಕು, ನಾನು ದೊಡ್ಡ ಮನುಷ್ಯ ಆಗಬೇಕು, ನಾನು ಊರಿನಲ್ಲಿ ಪ್ರತಿಷ್ಠಿತ ಆಗಬೇಕು, ನಾನೊಂದು ಬಂಗಲೆ ಕಟ್ಟಬೇಕು, ನಾನೊಂದು ಕಾರ್ ತಗೋಬೇಕು, ನಾನು ಶ್ರೀಮಂತ ಆಗಬೇಕು, ಎಲ್ಲರೂ ನಾನು ಮೆಚ್ಕೋಬೇಕು, ಪೇಪರ್ನಲ್ಲಿ ನನ್ನ ಹೆಸರು ಬರಬೇಕು, ಎಟ್ಸೆಟ್ರಾ ಎಟ್ಸೆಟ್ರಾ. ಇದು ಸಂಕಲ್ಪಗಳು. ಆ ಸಂಕಲ್ಪಗಳನ್ನು ಮಾಡಿ ಅದನ್ನು ಈಡೇರಿಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾನೆ. ಬದುಕು ಅಂದ್ರೆ ಮನಸ್ಸಿನಲ್ಲಿ ನಾವು ಕಲ್ಪಿಸಿಕೊಂಡಂತಹ ಒಂದು ಬದುಕಿನ ರೂಪರೇಖೆಯನ್ನ ಅದನ್ನ ಮತ್ತೆ ಬಾಹ್ಯ ಪ್ರಪಂಚದಲ್ಲಿ ಸಾಕಾರಗೊಳಿಸುವ ಪ್ರಯತ್ನ. ಆ ಪ್ರಯತ್ನ ಸಾಕಾರಗೊಳಿಸುವುದಕ್ಕೋಸ್ಕರ 1000 ವಿಧವಾದ ಬಯಕೆಗಳು. ಅಂದ್ರೆ ಒಟ್ಟು ಬದುಕು ಅಂತಂದ್ರೆ 1000 ಸಂಕಲ್ಪಗಳು, 1000 ಕಾಮನೆಗಳು. ಈ ಸಂಕಲ್ಪ ಕಾಮನೆಗಳನ್ನೇ ನಾವು ನಮ್ಮ ಮನಸ್ಸಿನಲ್ಲಿ ತುಂಬಿಸ್ತಾ ಹೋದರೆ ಅದರ ಆಚೆಗೆ ಏನನ್ನು ಯೋಚಿಸುವುದಕ್ಕೆ ಅದಕ್ಕೆ ಅವಕಾಶವೇ ಇಲ್ಲ. ಖಾಲಿ ಜಾಗವೇ ಇಲ್ಲ, ಸಮಯವೂ ಇಲ್ಲ. ಅದರಿಂದ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವ. ಮೊದಲು ಮನಸ್ಸು ಅಂದ್ರೆ ಏನು? ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ. ಮನಸ್ಸು ಅಂತಂದ್ರೇನೆ ಅದು ಬರಿಯ ಸಂಕಲ್ಪ ಮತ್ತು ವಿಕಲ್ಪ. ಮನಸ್ಸಿನ ಸ್ವಭಾವವೇ ಅದು. ಮೊದಲು ಸಂಕಲ್ಪ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಾಗಾಗಬೇಕು, ಹೀಗಾಗಬೇಕು, ಅಂಥವನಾಗಬೇಕು, ಇಂಥವನಾಗಬೇಕು ಇತ್ಯಾದಿ ಒಂದು ಕನಸಿನ ಗೋಪುರವನ್ನು ಕಟ್ಟುತ್ತೆ ಅದು. ಇದು ಮನಸ್ಸಿನ ಸಹಜವಾದ ಸ್ವಭಾವ. ಅದರಿಂದ ಮನಸ್ಸು ಸಂಕಲ್ಪವನ್ನು ಮಾಡುತ್ತೆ. ಎರಡನೇ ಹಂತದಲ್ಲಿ ವಿಕಲ್ಪ. ವಿಕಲ್ಪ ಅಂದರೆ ಮತ್ತೆ ಕನ್ಫ್ಯೂಷನ್. ಮಾಡಬೇಕೋ ಬೇಡವೋ, ಮಾಡಿದರೆ ಅದು ಸಕ್ಸಸ್ ಆದೀತೋ ಇಲ್ಲವೋ, ಇದು ಕನ್ಫ್ಯೂಷನ್, ಇದು ವಿಕಲ್ಪಗಳು. ಹೀಗೆ ಇಡೀ ಮನಸ್ಸಿನ ಕೆಲಸಗಳು ಎರಡೇ. ಏನೇನೇನೋ ಕನಸು ಕಟ್ಟುವುದು, ಆ ಕನಸು ಈಡೇರುತ್ತೋ ಇಲ್ಲವೋ ಅಂತ ಗೊಂದಲಕ್ಕೊಳಗಾಗುವುದು. ಇದು ಮನಸ್ಸಿನ ಫಂಕ್ಷನಿಂಗ್ ಇಷ್ಟೇ ಇರುವುದು. ಇದರ ಆಚೆಗೆ ಮನಸ್ಸು ಹೋಗುವುದಿಲ್ಲ. ಅದರಿಂದ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವ ಸರ್ವಾನ್. ಈ ಮನಸ್ಸಿನಲ್ಲಿ ಇರತಕ್ಕಂಥ ಸಂಕಲ್ಪಗಳು, ಏನೇನು ಆಗಬೇಕು ಅನ್ನತಕ್ಕಂಥ ನಮ್ಮ ಲೆಕ್ಕಾಚಾರಗಳು, ಮನಸ್ಸಿನ ಗಂಧರ್ವ ನಗರ, ಅದೆಲ್ಲವನ್ನೂ ಕೂಡ ಬಿಟ್ಟುಬಿಡು ಅಂತಾನೆ ಕೃಷ್ಣ. ಯಾಕೆಂದ್ರೆ ಅದರ ಪರಿಣಾಮ ಏನು ಯೋಚನೆ ಮಾಡಿದ್ದೀಯೋ ನೀನು?
ನಾವು ಹಾಗಾಗಬೇಕು, ಹೀಗಾಗಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಕನಸು ಕಾಣ್ತೇವೆ. ಇದೊಂದು ಹಾಡು ಉಂಟಲ್ಲ, ತಿರುಕನ ಕನಸು ಅಂತ. ತಿರುಕನೋರುವ ನೂರ ಮುಂದೆ. ಹಾಗೆ ಅವನು ಏನೋ ಒಂದು ಎಣ್ಣೆ ದಾನ ಸಿಗುತ್ತೆ ಅವನಿಗೆ, ಒಂದು ಮಡಿಕೆಯಲ್ಲಿ ಎಣ್ಣೆ. ಆ ಎಣ್ಣೆಯನ್ನು ಕಾಲುಬುಡದಲ್ಲಿ ಇಟ್ಟುಕೊಂಡು ಮಲ್ಕೊಂಡು ಈ ಎಣ್ಣೆಯನ್ನು ಏನೋ ಮಾಡಬೇಕು, ಅದನ್ನು ಮಾರಿ ದುಡ್ಡು, ಅದರಿಂದ ಇನ್ನೊಂದೇನೋ ಮಾಡಬೇಕು, ಮಾಡಿ ಕೊನೆಗೆ ದೊಡ್ಡ ಶ್ರೀಮಂತಾಗಿ ಬಂಗ್ಲೆ ಕಟ್ಟಬೇಕು. ಆಮೇಲೆ ಆಳು ಕಾಳುಗಳೆಲ್ಲ ಬರಬೇಕು. ಅವನು ಆಳು ಹೇಳದಿದ್ರೆ ಒಗೆದು ಬಿಡ್ಬೇಕು, ಅವನಂತ ಒದ್ದು ಬಿಡ್ತಾನೆ. ಈ ಮಡಿಕೆನೆ ಪುಡಿಯಾಗ್ಬಿಡುತ್ತೆ ಅವನಿಗೆ, ಎಣ್ಣೆ ಮಡಿಕೆನೆ. ಹೀಗೆ ನಮ್ಮ ಸಂಕಲ್ಪಗಳು ಅವು ಇನ್ನೂ ಗರ್ಭದಲ್ಲಿ ಇರುವಾಗಲೇ ನಾಶವಾಗಿ ಬಿಡ್ತವೆ, ಎಬಾರ್ಷನ್ ಆಗಿಬಿಡುತ್ತೆ, ಅವು ಸಾಕಾರವೇ ಆಗೋದಿಲ್ಲ. ಆದ್ರಿಂದ ಏನೇನು ಸಂಕಲ್ಪಗಳನ್ನು ಮಾಡ್ತೇವೋ ಅಷ್ಟಷ್ಟು ಡಿಸಪಾಯಿಂಟ್ಮೆಂಟ್ಗಳು ಜಾಸ್ತಿ. ಡಿಸಪಾಯಿಂಟೆಡ್ ಆದ ತಕ್ಷಣ ಮನಸ್ಸು ಡಿಪ್ರೆಷನ್ಗೆ ಹೋಗುತ್ತೆ. ಡಿಪ್ರೆಷನ್ಗೆ ಹೋದ ಮೇಲೆ ಏನನ್ನೂ ಸೀರಿಯಸ್ ಆಗಿ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲು ಮನಸ್ಸನ್ನ ಒಂದು ಒಳ್ಳೆಯ ವಿಷಯವನ್ನ ಚಿಂತಿಸಲಿಕ್ಕೆ ಅಣಿಗೊಳಿಸುವ ಮೊದಲನೆಯ ವಿಧಾನ ಅಂತಂದ್ರೆ ಈ ಸಂಕಲ್ಪಗಳನ್ನೆಲ್ಲ ತೆಗೆದು ಬಿಸಾಡಿಬಿಡು. ಅದನ್ನು ಪೊರಕೆ ಹಿಡಿದು ಸಾರಿಸಿ ಹೊರಕ್ಕೆ ಕಳಿಸಿಬಿಡು. ಮಾರೆ ಏನು ಬಯಸಬಾರದು, ಏನು ಉಪಯೋಗ ಇಲ್ಲ. ಬಯಸಿದ್ದು ಸಿಗೋಲ್ಲ ಅಂತ ಆದ್ಮೇಲೆ ಬಯಸಿ ಸಿಗಲಿಲ್ಲ ಅಂತ ಕರಗುವುದಕ್ಕಿಂತ ಬಯಸದೇ ಇರುವುದು ಒಳ್ಳೇದಲ್ವಾ? ಹಾಗಾದ್ರೆ ಬಯಕೆ ಇಲ್ಲದಿದ್ರೆ ಬದುಕೇನ್ರಿ? ಹಾಗಲ್ಲ, ಅವನು ಬಯಸ್ಬೇಕು. ಏನು ಗೊತ್ತಾ, ಏನು ಬರುತ್ತೋ ಅದು ಬರಲಿ ಅಂತ ಬಯಸು. ಆವಾಗ ಡಿಸಪಾಯಿಂಟ್ಮೆಂಟ್ ಇಲ್ಲ. ಇದು ಬರಬೇಕು ಅಂತ ಬಯಸುವುದು, ಅದು ಬಾರದೇ ಇರುವುದು, ಆಗ ಡಿಸಪಾಯಿಂಟ್ಮೆಂಟು. ಯಾವಾಗ ನಾವು ಬಯಸಿದ್ದು ಸಿಗೋಲ್ವೋ, ಏನು ಸಿಗುತ್ತೋ ಅದನ್ನೇ ಬಯಸ್ತೇನೆ ಅಂತ ತಿಳ್ಕೊಂಡು ಸೇಫ್, ಅಪಾಯ ಇಲ್ಲದಂಥ ಒಂದು ಸ್ಥಿತಿ. ಏನು ಸಿಗುತ್ತೆ, ಇದನ್ನ ಆಚಾರ್ಯರು ಒಂದು ಮಾತು ಹೇಳ್ತಾರೆ ನೋಡಿ, ದ್ವಾದಶ ಸ್ತೋತ್ರದಲ್ಲಿ, ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ನಿನ್ನ ಪಾಲಿನ ಕರ್ಮ ಮಾಡು, ಬಂದುದನುಣ್ಣು, ಹರಿಯ ಚರಣಗಳ ಅರಿವು ತಪ್ಪದಿರಲಿ ಅಂತ. ಅವಾಗ ಏನು ಬರುತ್ತೆ ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ ಇಟ್ಕೊಂಡು ಬಿಟ್ರೆ, ಇಂಥದ್ದು ಬರಬೇಕು, ಇಂಥ ಕೆಲಸ ಮಾಡಬೇಕು, ಅದರಿಂದ ಇಂಥದ್ದು ಸಿಗಬೇಕು ಅಂತ ಬಯಸಿದ್ರೆ ಮೊದಲನೇದು ಸಂಕಲ್ಪ, ಎರಡನೇದು ಕಾಮ. ಇಂಥ ಕೆಲಸ ಮಾಡಬೇಕು ಅಂತ ಸಂಕಲ್ಪ, ಅದರಿಂದ ಇಷ್ಟು ಲಾಭ ಸಿಗಬೇಕು ಅನ್ನೋದು ಕಾಮ. ಅದು ಎರಡೂ ಇಲ್ಲ. ನನ್ನ ಕೆಲಸ ಏನು, ನನ್ನ ಕರ್ತವ್ಯ ಏನು, ನನ್ನ ಡ್ಯೂಟಿ ಏನು, ಅದನ್ನು ಮಾಡಬೇಕು. ಬಂದದ್ದು ಆ ಮಾಡಿದ್ರಿಂದ ಏನು ಸಿಗುತ್ತೋ ಅದರಲ್ಲಿ ಸಂತೋಷ. ಇಷ್ಟೇ ಸಿಗಬೇಕು, ಇಂಥದೇ ಸಿಗಬೇಕು ಅನ್ನೋ ಡಿಮಾಂಡ್ ಇಲ್ಲ. ಇದನ್ನೇ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಮಾಡಿದ್ರಿಂದ ಏನು ಸಿಗುತ್ತೋ ಅದನ್ನು ಸ್ವೀಕಾರ, ಇಂಥದೇ ಸಿಗಬೇಕು ಅಂತ ಡಿಮಾಂಡ್ ಮಾಡಬೇಡ. ಡಿಮಾಂಡಿನ ಹಿಂದೆ ಇರತಕ್ಕಂಥದ್ದು ಡಿಸಪಾಯಿಂಟ್ಮೆಂಟ್. ಹಾಗಾಗಿ ಸಂಕಲ್ಪ ಪ್ರಭವಾನ್ನ ಕಾಮಾನ್ನ ತ್ಯಕ್ತ್ವ ಸರ್ವಾನ್ನ, ಎಲ್ಲ ಸಂಕಲ್ಪಗಳನ್ನು ಬಿಟ್ಟುಬಿಡು. ಒಂದೇ ಸಂಕಲ್ಪ, ಏನು ಅಂದರೆ ಭಗವಂತನ ಸಂಕಲ್ಪ ಹೇಗೋ ಹಾಗೆ ಅಷ್ಟೇ. ನನ್ನದು ಅಂತ ಒಂದು ಪ್ರತ್ಯೇಕ ಸಂಕಲ್ಪ ಇಲ್ಲ. ಇದನ್ನೇ ವೇದದಲ್ಲಿ ಒಂದು ಕಡೆ ಹೇಳ್ತಾರೆ, ಕಾಮೇನ ಮೇ ಕಾಮ ಆಗಾತ್ ಹೃದಯಾದ್ ಹೃದಯಂ ಮೃತ್ಯೋ. ಭಗವಂತನ ಕಾಮನೆಯೇ ನನ್ನ ಕಾಮನೆಯಾಗಲಿ, ಭಗವಂತನ ಇಚ್ಛೆಯೇ ನನ್ನ ಇಚ್ಛೆಯಾಗಲಿ. ಅಂದ್ರೆ ಆವಾಗ ನನ್ನ ಕಾಮನೆ ಭಗವಂತನ ಕಾಮನೆಗೆ ಟ್ಯೂನ್ ಆಗಿಬಿಡಬೇಕು. ಆಗ ಅಪಸ್ವರ ಹೊರಡುವುದಿಲ್ಲ ಬಾಲಿನ ಸಂಗೀತದಲ್ಲಿ. ಇಲ್ಲದೇ ಇದ್ರೆ ಇವಾಗ ತಂಬೂರಿ ಥರ, ತಂಬೂರಿಯನ್ನ ನಾವು ಒಂದು ಸ್ಥಾಯಿ ಸ್ವರಕ್ಕೆ, ನಮ್ಮ ಶ್ರುತಿಗೆ ಅದನ್ನ ಟ್ಯೂನ್ ಮಾಡಿ ಇಟ್ಟುಬಿಟ್ರೆ, ಆಮೇಲೆ ಹಾಡ್ತಾ ಹೋದರೆ ಅದು ಸಾಮರಸ್ಯ ಇದ್ದಾಗ ಅದು ಮಧುರವಾದ ನಾದ ಆಯಿತು. ಶ್ರುತಿ ಎಲ್ಲೋ, ನಮ್ಮ ಸಂಗೀತ ಎಲ್ಲೋ ಆದರೆ ಅಪಶ್ರುತಿ ಆಗತ್ತೆ, ಅದನ್ನು ಕೇಳುವುದಕ್ಕಾಗೋದಿಲ್ಲ. ಅದೇ ಈ ಶ್ರುತಿ ಮಾಡುವಂಥದ್ದು, ಒಂದು ತಂಬೂರವನ್ನು ಶ್ರುತಿ ಮಾಡಿದರೆ ಅದು ನೀವು ಸುತ್ತ ಒಂದು 10 ತಂಬೂರಗಳನ್ನು 8 ದಿಕ್ಕುಗಳಲ್ಲಿ 8 ತಂಬೂರವನ್ನು ಇಡುವುದು. ಒಂದು ತಂಬೂರವನ್ನು ಶ್ರುತಿ ಮಾಡಿದರೆ ಅದಕ್ಕೆ ಅನುಗುಣವಾಗಿ ಉಳಿದವುಗಳು ಸೆಟ್ ಆಗ್ತವೆ. ಅದೇ ರೀತಿ ಅನುರಣನ ಕೊಡ್ತಾವೆ ಅವು. ಹಾಗೆ ಭಗವಂತನ ಒಂದು ಇಚ್ಛೆಗೆ ಎಲ್ಲ ಅನುರಣನ ಆಗಬೇಕು, ನಮ್ಮ ಇಚ್ಛೆ. ಆಗ ಆ ಬಾಲಿನ ಸಂಗೀತದಲ್ಲಿ ಒಂದು ಮಾಧುರ್ಯ ನಿರ್ಮಾಣವಾಗುತ್ತೆ, ಅಪಸ್ವರ ಹೇಳುವುದಿಲ್ಲ. ತ್ಯಕ್ತ್ವಾ ಸರ್ವಾನ್
ಅಶೇಷತಃ ಎಲ್ಲವನ್ನೂ ಬಿಟ್ಟು ಪೂರ್ಣವಾಗಿ ಬಿಟ್ಟು ಅಂತಾನೆ. ಎಷ್ಟು ಒತ್ತು ಕೊಡ್ತಾನೆ ನೋಡಿ. ಎಲ್ಲ ಕಾಮನೆಗಳನ್ನು ಎಲ್ಲ ಸಂಕಲ್ಪಗಳನ್ನು ತೊರೆದು, ಎಲ್ಲ ಸಂಕಲ್ಪಗಳನ್ನು ಪೂರ್ಣವಾಗಿ ತೊರೆದು, ಅಂದರೆ ಸಂಕಲ್ಪವನ್ನ ಒಂದು ಸಂಕಲ್ಪವೂ ಕಾಡಬಾರದು, ಆ ಒಂದು ಸಂಕಲ್ಪದ ಒಂದು ತುಣುಕೂ ಕಾಡಬಾರದು. ಮನುಷ್ಯ ಯಾವ ಸಂಕಲ್ಪವೂ ಇಲ್ಲ ನನಗೆ. ಕೆಲವರಿಗೆ ಬಹಳ ಖುಷಿ, ನಾವು ಅದಕ್ಕೆ ಬೆಳಗಾತೆ ಎದ್ದು ಜಪ ಸಂಕಲ್ಪ ಮಾಡೋದೆಲ್ಲ ಬಿಟ್ಟುಬಿಟ್ಟಿದ್ದೇವೆ. ಸಂಕಲ್ಪ ಮಾಡಬಾರ್ದು ಅಂತ ಕೃಷ್ಣ ಹೇಳ್ತಾನೆ, ನಾವು ಅದಕ್ಕೆ ಸಂಕಲ್ಪವೂ ಮಾಡುವುದಿಲ್ಲ, ಜಪವೂ ಮಾಡುವುದಿಲ್ಲ. ಸಂಕಲ್ಪ ಏನಾಗಬೇಕು, ಅದು ಭಗವಂತನ ಸಂಕಲ್ಪಕ್ಕೆ ಟ್ಯೂನ್ ಆಗಬೇಕು ಅಷ್ಟೇ. ಅದು ಒಂದೇ ಸಂಕಲ್ಪ, ನನ್ನ ಇಚ್ಛೆ, ನೀನು ಏನನ್ನು ಇಚ್ಛಿಸಿದೆಯೋ ಅದನ್ನೇ ನಾನು ಬಯಸಬೇಕು, ಅದಕ್ಕಿಂತ ಭಿನ್ನವಾದ ಬಯಕೆ ನನಗೆ ಬೇಡ. ಸಂಕಲ್ಪ ಪ್ರಭವಾನ್ನ ಕಾಮಾನ್ನ ತ್ಯಕ್ತ್ವಾ ಸರ್ವಾನ್ನ ಅಶೇಷತಃ ಅಂತ, ಎಲ್ಲವನ್ನೂ ಪೂರ್ಣವಾಗಿ ಬಿಟ್ಟು, ಎಲ್ಲ ಒಂಚೂರು ಕಾಡಬಾರದದು. ಸಂಕಲ್ಪ ಮತ್ತು ಕಾಮ ಈ ಎರಡು ಎಲ್ಲೋ ಒಂದು ಮೂಲೆಯಲ್ಲಿ ಕೂತರೂ ಕೂಡ ಮನಸ್ಸನ್ನ ವಿಶ್ರಾಂತಿ ರಹಿತವನ್ನಾಗಿ ಮಾಡುತ್ತೆ. ಆದ್ದರಿಂದ ಅದನ್ನು ಮೊದಲು ಒಬ್ಬ ಯೋಗ ಸಾಧಕ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಬೇಕಾದವ ಮಾಡಬೇಕಾದಂಥ ಮೂಲಕೃತ್ಯ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಪೂರ್ಣ ಪ್ರಮಾಣದಲ್ಲಿ ಬಿಟ್ಟು ಬಿಡಬೇಕು. ಮನಸೈವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತ. ಅದಕ್ಕೆ ಏನು ಮಾಡಬೇಕು? ಸಂಕಲ್ಪಗಳು ಹುಟ್ಟುವುದೆಲ್ಲಿ ಅಲ್ಲಿಯೇ ತಾನೇ ಅದನ್ನು ನಿಯಂತ್ರಣ ಮಾಡಬೇಕು. ಅದು ಎಲ್ಲಿ ಹುಟ್ಟುತ್ತೋ ಅಲ್ಲಿಯೇ ಅದನ್ನು ತಡಿಬೇಕು ಹೊರತು ಇನ್ನೆಲ್ಲೋ ತಡೆದರೆ ಏನು ಉಪಯೋಗ ಇಲ್ಲ. ಅದರಿಂದ ಮನಸೈವ ಇಂದ್ರಿಯ ಗ್ರಾಮಂ, ಇದನ್ನು ತಡೀಬೇಕು ಎಲ್ಲಿ ಅಂದರೆ ಮನಸ್ಸಿನಿಂದಲೇ. ಎಲ್ಲಿ ಸಂಕಲ್ಪ ಹುಟ್ಟುತ್ತೋ ಅಂದ್ರೆ ಏನು, ಮನಸ್ಸಿಗೆ ನಾವು ಹೇಳ್ತಾ ಇರಬೇಕು. ಇದನ್ನ ಆಧುನಿಕ ಪರಿಭಾಷೆಯಲ್ಲಿ ಆಟೋ ಸಜೆಷನ್ ಅಂತ. ಮನಸ್ಸಿಗೆ ನಾವು ಮೆಸೇಜ್ ಕೊಡ್ತಾ ಇರಬೇಕು. ಏನು ಅಂದ್ರೆ, ನೀನು ಸುಮ್ಮನೆ ಹುಚ್ಚು ಸಂಕಲ್ಪಗಳನ್ನ ಮಾಡ್ತಾ ಇರಬೇಡ, ಮಾಡಿದ್ರೆ ಅದು ಸಿಗೋಲ್ಲ, ಸಿಗದಿಲ್ಲ ಅಂತ ಮತ್ತೆ ಚಡಪಡಿಸ್ತೀಯ, ಅದರಿಂದ ಬಿಟ್ಟುಬಿಡು, ಈ ಸಂಕಲ್ಪಗಳನ್ನ ಬಿಟ್ಟುಬಿಡು, ಈ ಮನಸ್ಸು ನೀನು ಕನಸು ಕಾಣುವುದನ್ನ ಬಿಟ್ಟುಬಿಡು. ಸಂಕಲ್ಪ ಪ್ರಭವಾನ್ನ ಕಾಮಾನ್ನ ಸರ್ವಾನ್ನ ತ್ಯಕ್ತ್ವ ಅಶೇಷತಃ ಮನಸೈವ. ಆಮೇಲೆ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಈ ಸಂಕಲ್ಪಗಳನ್ನು ಬಿಡಬೇಕಾಗಿದೆ, ಅದರ ಮೊದಲೊಂದು ಕೆಲಸ ಆಗಬೇಕು. ಇವಾಗ ನಾವು ಈ ಮನಸ್ಸು ಬಯಸಲಿಕ್ಕೆ ಪ್ರಾರಂಭ ಮಾಡೋದು ಯಾವಾಗ ಅಂದ್ರೆ, ಅದಕ್ಕೆ ಫೀಡ್ ಮಾಡತಕ್ಕಂಥವು ಇದ್ದಾವೆ. ಬಯಕೆಗಳನ್ನು ಫೀಡ್ ಮಾಡತಕ್ಕವುಗಳು ಅವು ಯಾವುವು ಅಂದ್ರೆ ಈ ಇಂದ್ರಿಯಗಳೇ. ಕಣ್ಣು ಒಂದು ರೂಪವನ್ನು ನೋಡಿತು, ಕಣ್ಣು ಒಂದು ರೂಪವನ್ನು ನೋಡಿದ ಮೇಲೆ ಆವಾಗ ಮನಸ್ಸು ಇನ್ನೂ ನೋಡುವಂತ ಬಯಸಿತು. ಆ ಬಯಕೆ ಅನ್ನೋದು ಮತ್ತೆ ಬರುವಂತಹದಕ್ಕೆ ಮೊದಲು ಕಣ್ಣು ಒಂದು ಕೆಲಸ ಮಾಡಿ. ಕಣ್ಣು ನೋಡದೇ ಇದ್ದದ್ದನ್ನು ಮನಸ್ಸು ಬಯಸುವುದೇ ಇಲ್ಲ. ಮತ್ತೂ ನೋಡುವಂತ ಬಯಸುವಾಗ ಮೊದಲು ಕಣ್ಣು ನೋಡಿರ್ಬೇಕು. ಅದರಿಂದ ಮನಸ್ಸು ನೋಡುವ ಕ್ರಿಯೆಯನ್ನು ಮಾಡಿದಾಗ, ಕಣ್ಣು ನೋಡುವ ಕ್ರಿಯೆಯನ್ನು ಮಾಡಿದಾಗ ಮನಸ್ಸು ಅದನ್ನು ಮುಂದುವರಿಸುವ ಅನ್ನಿಸ್ತು. ಹಾಗೆಯೇ ಕಿವಿ ಏನನ್ನೋ ಕೇಳ್ತಾ ಇದ್ದಾಗ ಇನ್ನಷ್ಟು ಕೇಳು. ಈ ಮನಸ್ಸಿನ ಸಂಕಲ್ಪಗಳಿಗೆ ಟೆಂಪ್ಟ್ ಮಾಡುವವುಗಳು ಇಂದ್ರಿಯಗಳು. ಅದಕ್ಕೆ ಇಂದ್ರಿಯ ಗ್ರಾಮಂ ವಿನಿಯಮ್ಯ. ಈ ಇಂದ್ರಿಯಗಳನ್ನ ಮೊದಲು ನಿನ್ನ ನಿಯಂತ್ರಣಕ್ಕೆ ತಗೋ. ಅದನ್ನು ಹೇಗೆ? ಮನಸೈವ, ಬೇರೇನು ಉಪಾಯ ಇಲ್ಲ, ಮನಸ್ಸಿಗೆ ಹೇಳಬೇಕು. ಯಾಕೆಂದ್ರೆ ಇದು ಮೊದಲು ನೋಡುವುದು ಮನಸ್ಸಿನ ಮೂಲಕವೇ, ಕಣ್ಣಿನ ಮೂಲಕ ಅಲ್ಲ. ಯಾಕೆಂದ್ರೆ ಕಣ್ಣು ನೋಡಿದ್ದನ್ನು ರಿಸೀವ್ ಮಾಡೋದು ಮನಸ್ಸೇ ಅಲ್ವ. ಮನಸ್ಸಿಗೂ ಕಣ್ಣಿಗೂ ಸಂಪರ್ಕ ಆಗದೇ ಇದ್ರೆ ಕಂಡರೂ ಕಾಣುವುದಿಲ್ಲ, ಮನಸ್ಸಿಗೂ ಕಿವಿಗೂ ಸಂಪರ್ಕ ಆಗದೇ ಇದ್ರೆ ಕೇಳಿದರೂ ಕೇಳಿಸುವುದಿಲ್ಲ. ಅದರಿಂದ ಮೊದಲು ಈ ಇಂದ್ರಿಯಗಳ ಕ್ರಿಯೆಯನ್ನ, ಇಂದ್ರಿಯ ಗ್ರಾಮ ಅಂದ್ರೆ ಸಮುದಾಯ, ಇಂದ್ರಿಯಗಳ ಸಮುದಾಯ. ನಮ್ಮಲ್ಲಿ 5 ಇಂದ್ರಿಯಗಳೇನಿವೆ, ಆ ಇಂದ್ರಿಯ ಗ್ರಾಮಗಳನ್ನ ಮೊದಲು ಹಿಡಿತದಲ್ಲಿ ಇಟ್ಟುಕೋ. ಅದನ್ನು ಮನಸ್ಸಿನ ಮೂಲಕವೇ ಮನಸ್ಸಿಗೆ ಹೇಳ್ತಾ ಇರಬೇಕು, ಬೇರೆ ಏನು ಉಪಾಯ ಇಲ್ಲ. ಸಾಧಕನಿಗೆ ದಾರಿ ತಪ್ಪಿಸುವಂಥದ್ದು ಮನಸ್ಸೇ, ದಾರಿ ಹಚ್ಚಿಸುವಂಥದ್ದು ಮನಸ್ಸೇ. ಅದರಿಂದ ಮನಸ್ಸಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇರಬೇಕು. ನಿರಂತರ ಹೇಳ್ತಾ ಇದ್ದರೆ ಅದು ಕೊನೆಗೆ ಅದನ್ನು ಒಪ್ಪಿಕೊಂಡು ಬಿಡ್ತದೆ.
ನಿರಂತರ ಯಾವುದನ್ನು ಅಭ್ಯಾಸ ಮಾಡಿದೆವೋ ಅದನ್ನು ಮನಸ್ಸು ಒಪ್ಪಿಕೊಂಡು ಬಿಡ್ತದೆ. ಹಾಗಾಗಿ ಇಂದ್ರಿಯಗಳ ಮೂಲಕ ಮನಸ್ಸಿಗೆ ನಾವು ಕೊಡತಕ್ಕಂಥ ಅಭ್ಯಾಸ ಒಳ್ಳೆಯದನ್ನೇ ನೋಡುವ ಅಭ್ಯಾಸ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ದೇವರ ಸ್ತೋತ್ರಗಳು, ದೇವಸ್ಥಾನಕ್ಕೆ ಹೋಗೋದು, ದೇವರ ದರ್ಶನ, ಒಂದು ಡಿಸಿಪ್ಲಿನ್ ಕಳಿಸಿಕೊಡ್ತಿದ್ರು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಏನಾದರೂ ಮನಸ್ಸಿಗೆ ಹೇಳಿದರೆ ಅದು ಬೇಗ ಕೇಳುತ್ತೆ. ದೊಡ್ಡದಾದ ಮೇಲೆ ಅಷ್ಟು ಬೇಗ ಕೇಳೋಲ್ಲ, ಅದು ಗಟ್ಟಿಯಾಗ್ಬಿಡುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಮೆದು ಮಣ್ಣಿನ ಹಾಗೆ, ಅದು ಏನು ಹೇಳಿದ್ರೆ ಅದು ಅಂಟಿಸಿಕೊಳ್ಳುತ್ತೆ. ಅದು ವಯಸ್ಸಾದ ಹಾಗೆ ಅದು ಹಾರಡಾಗಿಬಿಡ್ತದೆ. ಆಮೇಲೆ ಏನು ನಾಟುವುದೇ ಇಲ್ಲ ಮನಸ್ಸಿಗೆ. ಆ ಕಾರಣದಿಂದ ಇಂಥ ಒಂದು ಸಂಸ್ಕಾರವನ್ನ ಚಿಕ್ಕ ವಯಸ್ಸಿನಲ್ಲೇ ಕೊಡ್ತಿದ್ರು ಹಿಂದೆ. ನಾವು ಭಾಗವತದಲ್ಲಿ ಪ್ರಹ್ಲಾದನ ಮತ್ತು ಧ್ರುವನ ಕಥೆಯನ್ನ ನೋಡ್ತೇವೆ. 5 ವರ್ಷದ ಮಗು, ಆವಾಗ ಏನು ಹೇಳಿದ್ರೆ ಅದನ್ನು ಯಥಾರ್ಥವಾಗಿ ಗ್ರಹಣ ಮಾಡುತ್ತೆ ಮನಸ್ಸು. ಪ್ರಶ್ನೆ ಇಲ್ಲ, ಆಕ್ಷೇಪಗಳಿಲ್ಲ, ಪೂರ್ವ ಪಕ್ಷಗಳಿಲ್ಲ. ಇಲ್ಲ, ನಾವು ದೊಡ್ಡದಾದ ಹಾಗೆ ನಮಗೆ ಕೆಲವು ಪ್ರಶ್ನೆಗಳು ಬರ್ಲಿಕ್ಕೆ ಶುರುವಾಗ್ತವೆ. ವಾಸ್ತವಿಕವಾಗಿ ಪ್ರಶ್ನೆಗಳು ಇರುವುದಿಲ್ಲ, ಸುಮ್ಮನೆ ಪ್ರಶ್ನೆಗಳನ್ನು ಮಾಡ್ತಾರೆ ಜನ ಅಷ್ಟೇ. ಪ್ರಶ್ನೆಗಳೇ ಇರೋದಿಲ್ಲ. ನಾನು ಅನೇಕ ಕಡೆ ನೋಡ್ತೀನಿ, ಪ್ರಶ್ನೆಗಳನ್ನು ಮಾಡ್ತಾರೆ ಉಪನ್ಯಾಸ ಮುಗಿದ ಮೇಲೆ. ಅದು ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರಶ್ನೆ ಕೇಳುವ ಬದಲು ಉಪನ್ಯಾಸವನ್ನೇ ಕೇಳಿದ್ರೆ ಪ್ರಶ್ನೆ ಬರ್ತಿರ್ಲಿಲ್ಲ. ಉಪನ್ಯಾಸ ಕೇಳೋದಿಲ್ಲ, ಉಪನ್ಯಾಸ ಮುಗಿದ ಮೇಲೆ ಪ್ರಶ್ನೆ ಕೇಳ್ತಾರೆ. ಅದು 1:30 ಅವರು ಮೊದಲು ಬರುವಾಗ ಒಂದು ಪ್ರಶ್ನೆ ಕೇಳಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ. ಅದು 1:30 ಗಂಟೆ ಕೇಳಿದ ಮೇಲೆ ಆ ಪ್ರಶ್ನೆ ಮಾತ್ರ ಅವ್ರ ತಲೆ ಇರೋದು, ಉಪನ್ಯಾಸ ಒಂದೂ ಇರೋದಿಲ್ಲ. ಉಪನ್ಯಾಸವನ್ನೇ ಕಿವಿಗೊಟ್ಟು ಕೇಳಿದರೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಇರುತ್ತೆ ಅದರಲ್ಲಿ. ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ಪ್ರಶ್ನೆಗಳಿಗೆ ಅರ್ಥವೇ ಇರುವುದಿಲ್ಲ. ಅರ್ಥ ಇಲ್ಲದೆ ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಟುತ್ತಾ ಇರ್ತವೆ. ಅದಕ್ಕೆ ಸಂಯಮ್ಯ ಇಂದ್ರಿಯ ಗ್ರಾಮಂ. ಒಮ್ಮೆಗೆ ನಾವು ಪ್ರಶ್ನೆ ಮಾಡಬಾರದು. ಯಾಕೆಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಪ್ರಶ್ನೆಗಳಿಗೆ ನಮ್ಮ ಪ್ರಶ್ನೆ ಹುಟ್ಟಿದ್ದಲ್ಲಿ, ಇದು ನಾನು ಹೇಳಿದ ಮಾತು, ಇಂದ್ರಿಯಗಳ ಟೆಂಪ್ಟೇಷನ್ ಹುಟ್ಟಿದ್ದಲ್ಲಿ, ಸಂಕಲ್ಪಗಳು ಹುಟ್ಟಿದ್ದಲ್ಲಿ ಮನಸ್ಸಿನಲ್ಲಿ ಅಲ್ಲೋ, ಅದನ್ನು ನಿಗ್ರಹ ಮಾಡಬೇಕಲ್ಲಿ ಮನಸ್ಸಿನಲ್ಲಿ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ಪ್ರಶ್ನೆಗಳು ಹುಟ್ಟಿದ್ದಲ್ಲಿ ಮನಸ್ಸಿನಲ್ಲಿ ಅಲ್ಲೋ, ಅದನ್ನು ನಿಯಂತ್ರಣ ಎಲ್ಲಿ ಮಾಡಬೇಕು? ಮನಸ್ಸಿನಲ್ಲೇ ಮಾಡಬೇಕು. ಅಂದರೆ ಆ ಪ್ರಶ್ನೆಗಳಿಗೆ ಎಲ್ಲಿ ಹುಟ್ಟಿತೋ ಅಲ್ಲೇ ಅದಕ್ಕೆ ಉತ್ತರ ಇದೆ. ನಮಗೆ ಏನಾಗಿದೆ ಅಂದ್ರೆ, ನಮಗೆ ಪ್ರಶ್ನೆ ಮಾತ್ರ, ಉತ್ತರ ಇನ್ಯಾರ ತಲೆಯಲ್ಲೋ ಹೊಳಿಬೇಕು. ನಾವ್ಯಾಕೆ ತಲೆ ಖರ್ಚು ಮಾಡಬೇಕು? ಆದರೆ ನಾವೇ ತಲೆ ಖರ್ಚು ಮಾಡಿದರೆ ನಮ್ಮ ಪ್ರಶ್ನೆಗಳಿಗೆಲ್ಲ ನಮ್ಮ ತಲೆಯೊಳಗೆ ಉತ್ತರ ಇದೆ. ನನಗೆ ಬಾಲ್ಯದಲ್ಲಿ ಒಂದು ವಿಚಿತ್ರ ಅನುಭವ ಆಗಿತ್ತು. ನಮ್ಮ ಅಪ್ಪ ದೊಡ್ಡ ವಿದ್ವಾಂಸರಿದ್ರು. ಹಾಗಾಗಿ ಏನು ಅಂದ್ರೆ, ಏನೋ ಪ್ರಶ್ನೆ ಬಂದ ಕೂಡಲೇ ತಂದೆಯವ್ರ ಹತ್ರ ಹೋಗಿ, ಅದು ಹೇಗೆ ಹೀಗೆ ಬರೆದಿದ್ದಾರಲ್ಲ, ಇದು ತಪ್ಪಲ್ವಾ? ಹೀಗೆ ವ್ಯಾಖ್ಯಾನ ಉಂಟು, ಅದು ತಪ್ಪಲ್ವಾ? ಇದು ಹೀಗೆ ಪ್ರಿಂಟ್ ಮಾಡಿದ್ದಾರೆ, ತಪ್ಪಲ್ವಾ? ಎಲ್ಲಕ್ಕೂ ಆಕ್ಷೇಪ. ಆಗ ತಂದೆಯವರು ಒಂದು ಉತ್ತರ ಕೊಡ್ತಿದ್ರು. ನನಗೆ ಆವಾಗ ಆ ಉತ್ತರದ ಮಹತ್ವ ಗೊತ್ತಿರಲಿಲ್ಲ. ಆದರೆ ಅವ್ರು ಹಾಗೆ ಉತ್ತರ ಕೊಟ್ಟದ್ರಿಂದ ನಾನು ಎಷ್ಟು ಬೆಳೆದೆ ಅನ್ನೋದು ಆಮೇಲೆ ಗೊತ್ತಾಯ್ತು. ಅವರು ಉತ್ತರ ಕೊಡ್ತಿರ್ಲಿಲ್ಲ. ನೋಡು, ಇಲ್ಲಿ ಈ ಹಿಂದಿನ ಗ್ರಂಥಕಾರರು ಬರೆದದ್ದನ್ನ ಪ್ರಶ್ನಿಸುವಷ್ಟು ಬುದ್ಧಿ ನಿನಗುಂಟಲ್ಲ, ಅದೇ ಬುದ್ಧಿಯಲ್ಲಿ ಉತ್ತರ ಇದೆ, ಹುಡುಕು ನೋಡು. ಉತ್ತರ ಕೊಡ್ತಿರ್ಲಿಲ್ಲ. ನಿನಗೆ ಅದರಲ್ಲಿ ತಪ್ಪು ಹುಡುಕುವ ಬುದ್ಧಿ ಇದ್ದ, ಆ ಬುದ್ಧಿಯನ್ನೇ ಅದನ್ನು ಸರಿಪಾಡುವುದು ಹೇಗೆ ಅನ್ನೋದರ ಬಗ್ಗೆ ಉಪಯೋಗಿಸು, ಆಗ ಅದಕ್ಕೆ ಉತ್ತರ ಸಿಗುತ್ತೆ. ನಿನ್ನ ತಲೆಯಲ್ಲೇ ಉತ್ತರ ಇದೆ, ನನ್ನ ಹತ್ರ ಕೇಳಬೇಡ ಅನ್ನೋರು. ನನಗೆ ವಿಚಿತ್ರ ಅಂತಿತ್ತು. ನಾವು ಪ್ರಾಯ ಇವ್ರು ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲದಕ್ಕೆ ಹೀಗೆ ಹೇಳ್ತಾರೆ ಅಂತ ಅನ್ನುತ್ತಿತ್ತು ಒಮ್ಮೊಮ್ಮೆ. ಅದು ಸಣ್ಣ ವಯಸ್ಸಿನಲ್ಲಿ ಹಾಗೆ, ಇವರಿಗೂ ಪ್ರಾಯ ಉತ್ತರ ಹೊಳೆಯಲಿಲ್ಲ, ಅದಕ್ಕೆ ಏನೋ ಬುದ್ಧಿವಂತಿಕೆಯನ್ನು ಕಳಿಸ್ತಾ ಇದ್ದಾರೆ ಅಂತ. ಆದ್ರೆ ಅದು ಬಹಳ ಮಹತ್ವದ ಸಂಗತಿ. ಅದು ಎಲ್ಲಿ ಪ್ರಶ್ನೆ ಹುಟ್ಟಿತೋ ಅಲ್ಲೇ ಉತ್ತರವನ್ನು ಹುಡುಕಬೇಕು ಹೊರತು ಇನ್ನೊಂದು ತಲೆಯಲ್ಲಿ ಉತ್ತರ ಹುಡುಕುವುದಲ್ಲ. ಪ್ರಯತ್ನ ಮಾಡಬೇಕು, ಹಂಗೆ ಸಿಗೋದಿಲ್ಲ. ಆದರೆ ವಾಸ್ತವಿಕವಾಗಿ ನಮ್ಮ ತಲೆಯಲ್ಲಿ ಹುಟ್ಟಿದ ಪ್ರಶ್ನೆಗಳಿಗೆ ನಮ್ಮ ತಲೆಯಲ್ಲೇ ನಾವು ಉತ್ತರ ಹುಡುಕಬೇಕು ಹೊರತು ಇನ್ಯಾರ ತಲೆಯಲ್ಲಿದೆ ಉತ್ತರ
ಅಂತ ಹುಡುಕಿದ್ರೆ ಇನ್ನೊಬ್ಬರ ತಲೆಯಲ್ಲಿ ಉತ್ತರ ಸಿಗೋದಿಲ್ಲ. ನಮ್ಮ ಪ್ರಶ್ನೆಗಳಿಗೆ ನಾವೇ ಹೊಣೆಗಾರರು, ನಾವೇ ಜವಾಬ್ದಾರರು, ನಾವೇ ಅದಕ್ಕೆ ಉತ್ತರ ಕಂಡುಕೊಳ್ಳಬೇಕು ವಾಸ್ತವಿಕವಾಗಿ. ಯಾಕೆಂದ್ರೆ ಇನ್ನೊಬ್ಬರ ಉತ್ತರ ನಮ್ಮ ಉತ್ತರ ಎಂದೂ ಆಗೋದಿಲ್ಲ. ನನ್ನ ಉತ್ತರ ನನ್ನ ಅನುಭವದಿಂದ ನಾನು ಹೇಳುವ ಮಾತು, ಅದು ನಿಮ್ಮ ಅನುಭವ ಅಲ್ಲ. ಆದ್ರಿಂದ ಅದು ನಿಮ್ಮ ಉತ್ತರ ಆಗದೆ ಹೋಗಬಹುದು. ನೀವೇ ಅನುಭವಿಸಿ ಉತ್ತರವನ್ನು ಕಂಡುಕೊಳ್ಬೇಕು, ಅದು ನಿಜವಾದ ಉತ್ತರ. ನಾನು ಉತ್ತರ ಕೊಟ್ಟ ನಿಮ್ಮ ಬಾಯಿ ಕಟ್ಟಿಸುವಂತಹ ಉತ್ತರ ಕೊಡಬಲ್ಲ ಅಷ್ಟೇ. ಕಡೆಗೆ ನೀವು ಹೋಗಿ ಹೇಳಿದ್ರೆ ಗೊತ್ತುಂಟ, ಆಚಾರ್ಯ ಹತ್ರ ಪ್ರಶ್ನೆ ಕೇಳಿದೆ, ಅವರು ಬಾಯಿ ಕಟ್ಟಿಸಿಬಿಟ್ರು. ಯು ಆರ್ ನಾಟ್ ಕನ್ವಿನ್ಸ್ಡ್. ಸಮಾಧಾನ ಆಗಲಿಲ್ಲ. ಅವ್ರು ಏನು ಬಾಯಿ ಹಾರಿಸಿಬಿಟ್ರು, ಅವ್ರು ಏನು ಮಾತಾಡೋದು ಗೊತ್ತಾಗಲಿಲ್ಲ, ನನಗೆ ಬಂದುಬಿಟ್ಟೆ ಅಂತ. ಯಾವಾಗಲೂ ಅಷ್ಟೇ, ಉತ್ತರ ಇನ್ನೊಬ್ಬರ ಉತ್ತರ ನಮ್ಮ ಉತ್ತರ ಆಗೋದಿಲ್ಲ. ಯಾಕೆಂದ್ರೆ ಅವರ ಅನುಭವದ ಹಿನ್ನೆಲೆಯಲ್ಲಿ ಮಾತಾಡುವುದು, ನಾವು ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಪ್ರಶ್ನೆ ಕೇಳೋದು. ನಮ್ಮ ಅನುಭವದ ಹಿನ್ನೆಲೆಯಲ್ಲೇ ನಾವು ಅದಕ್ಕೆ ಉತ್ತರ ಕಂಡುಕೊಳ್ಳಬೇಕು. ಇದೇ ಸಾಧನೆ ಅಂದ್ರೆ ಇದೇ ಫಿಲಾಸಫಿ. ನಾವು ಅಂತರಂಗದಲ್ಲಿ ಮನನ ಅಂದ್ರೆ ಏನು? ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ನಾವೇ ಮನನ ಮಾಡೋದಂದ್ರೆ ನಮ್ಮ ಪ್ರಶ್ನೆಗಳಿಗೆ ನಾವೇ ಉತ್ತರ ಕಂಡುಕೊಳ್ಳುವುದು. ಮನನ ಅಂದ್ರೆ ಅದೇ. ನಮಗೆ ಮನನವೇ ಇಲ್ಲ, ಬರೇ ಶ್ರವಣ ಆದ್ಮೇಲೆ ಪ್ರಶ್ನೆ, ಇನ್ಯಾರದ್ದೋ ಮನನದ ಉಪಯೋಗ ಅದಾಗುವುದಿಲ್ಲ. ಹೀಗೆ ಮನಸ್ಸಿನಲ್ಲಿ ಹುಟ್ಟಿದ್ದನ್ನ ಮನಸ್ಸಿನಲ್ಲೇ ನಿಯಂತ್ರಿಸಬೇಕು. ಮನಸ್ಸೈವ ಇಂದ್ರಿಯಗ್ರಾಮಂ ವಿನಿಯಮ್ಯ. ನಿನ್ನ ಇಂದ್ರಿಯಗಳನ್ನ ನೋಡು, ಕೇಳು ಅಂತ ಮನಸ್ಸು ಹೇಳ್ತಾ ಇರ್ತದಲ್ಲ, ಅದನ್ನು ನೋಡಬೇಡ, ಕೇಳಬೇಡ ಅಂತ ಮನಸ್ಸಿಗೆ ಹೇಳಬೇಕು. ಕಣ್ಣಿಗೆ ಹೇಳುದಲ್ಲ, ಯಾಕಂದ್ರೆ ಕಣ್ಣಿಗೆ ಏನೂ ಗೊತ್ತಿಲ್ಲ. ಕಣ್ಣಿಗೆ ಅದು ಕೆಮರಾ, ಅದು ಕಣ್ಣು ಅಂದ್ರೆ ಕೆಮರಾದ ಹತ್ರ ಕ್ಲಿಕ್ ಮಾಡಬೇಡ, ಕ್ಲಿಕ್ ಮಾಡು ಅಂತ ಹೇಳಿರೋ ಉಪಯೋಗ ಉಂಟು? ಏನಿಲ್ಲ. ಅದನ್ನ ಕ್ಲಿಕ್ ಮಾಡೋರ ಹತ್ರ ಹೇಳಬೇಕು. ಕ್ಯಾಮರಾ ಕ್ಲಿಕ್ ಮಾಡಬೇಡ್ರಿ, ಅಥವಾ ಕ್ಯಾಮರಾದಲ್ಲಿ ಫಿಲ್ಮ್ ಇದೆಯೋ ಇಲ್ಲೋ ಒಂದೂ ಗೊತ್ತಿಲ್ಲ. ಅದು ಕೆಮರಾ, ಅದು ಕಣ್ಣು ಅಂದ್ರೆ ಕೆಮರಾ ಇದ್ದ ಹಾಗೆ, ಅದು ಲೆನ್ಸು ಅಷ್ಟೇ. ಆದ್ರೆ ಮನಸ್ಸು ಅನ್ನೋದು ಕಣ್ಣನ್ನು ಕ್ಲಿಕ್ ಮಾಡತಕ್ಕಂಥದ್ದು, ಆಪರೇಟ್ ಮಾಡತಕ್ಕಂಥದ್ದು. ಮನಸ್ಸಿಗೆ ಹೇಳಬೇಕು, ನೋಡುವ ಬಯಕೆ ಮಾಡಬೇಡ, ನೋಡ್ಬೇಕು ಅಂತ ಹಠ ಮಾಡಬೇಡ, ಕೇಳಬೇಕು ಅಂತ ಹಠ. ಹೀಗೆ ಈ ಹಠ ಮಾಡುವ ಪ್ರವೃತ್ತಿ ಏನಿದೆ ಮನಸ್ಸಿಗೆ, ಅದನ್ನ ಮನಸ್ಸಿನಿಂದಲೇ ತರಬೇತಿ ಕೊಟ್ಟು ರಮಿಸಿ ಮನಸ್ಸನ್ನು ಒಪ್ಪಿಸಿ ಅದನ್ನು ದೂರ ಮಾಡಬೇಕು. ಹೀಗೆ ಮನಸ್ಸೈವ ಇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ ಅಂದ್ರು. ಒಂದು ಕಡೆ ನೀನು ಕಂಟ್ರೋಲ್ ಮಾಡಿದ ತಕ್ಷಣ ಅದು ಇನ್ನೊಂದು ಕಡೆ ಬೇಕು ಅಂತನ್ನತ್ತೆ. ಮನಸ್ಸು ನುಣುಚಿಕೊಳ್ಳುತ್ತೆ. ಅದು ಇಲ್ಲಿ ಕಂಟ್ರೋಲ್ ಮಾಡಿದೆ ನಾನು, ಮನಸ್ಸು ಈ ವಿಷಯದಲ್ಲಿ ಮನಸ್ಸು ಗಟ್ಟಿ ಆಯ್ತು ಅಂದಾಗ ಇನ್ನೊಂದು ಕಡೆ ದುರ್ಬಲವಾಗಿಬಿಡುತ್ತೆ. ಅದಕ್ಕೆ ಹೇಳಿದ ಸಮಂತತಃ ಅಂತ. ಅದು ಯಾವ ಕಡೆಯೂ ಜಾರಿಕೊಳ್ಳಬಾರದು. ಮನಸ್ಸು 1000 ತೂತುಗಳಲ್ಲಿ ಜಾರಿಕೊಳ್ಳುತ್ತೆ. ಅದು ಎಲ್ಲಿಯೂ ಜಾರದಂತೆ ಎಲ್ಲ ಕಡೆ ಬ್ಲಾಕು ಮಾಡಿ ಸಂಕಲ್ಪ ಮತ್ತು ಕಾಮನೆಗಳನ್ನ, ಬಯಕೆಗಳನ್ನ ಸರ್ವಾನ್ ಅಶೇಷತಃ ತ್ಯಕ್ತ, ಪೂರ್ಣವಾಗಿ ತ್ಯಾಗ ಮಾಡು. ಮತ್ತೆ ಏನು ಭಗವಂತ ಒದಗಿಸಿ ಕೊಟ್ಟ ಅದು ಭಗವತ್ ಪ್ರಸಾದ ಅಂತ ಸ್ವೀಕರಿಸುವುದು, ಸಂತೋಷವಾಗಿ ಸ್ವೀಕರಿಸುವುದು, ಸಂತೋಷವಾಗಿ ಅದನ್ನು ಭೋಗಿಸುವುದು, ಸಂತೋಷವಾಗಿ ಅದನ್ನು ಅನುಭವಿಸುವುದು. ಇದು ಜೀವನವನ್ನ ಪಲಾಯನವಾದ ಅಲ್ಲ, ಅಥವಾ ನಿರ್ವೇದ ಅಲ್ಲ, ಜೀವನದ ಸುಖದಿಂದ ವಂಚಿತನಾಗುವುದಲ್ಲ. ಜೀವನದಲ್ಲಿ ಸುಖ ಪಡುವ ವಿಧಾನ ಏನು ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಏನು ಬಂತೋ ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಕಲಿ. ಇಲ್ಲದ್ದನ್ನ ಬೇಕು ಅಂತ ಬಯಸಿ ಎಂಜಾಯ್ ಮಾಡ್ಲಿಕ್ಕಾಗದೆ ಕೊರಗಬೇಡ. ಹಾಗೆ ಮನಸೈವ ಇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ ಶನೈಹಿ ಉಪರಮೇತ್. ಎಷ್ಟು ಮಾಡಿದ್ರು ಬೇಗ ಆಗೋದಿಲ್ಲ ಅಂತ ನಿನ್ನೆ ನಾನು ಇದನ್ನು ಹೇಳಿದ್ದೆ. ಶನೈಹಿ ನಿಧಾನವಾಗಿ ಮನಸ್ಸನ್ನು ಈ ಕಡೆಯಿಂದ ಆ ಕಡೆಗೆ ತಿರುಗಿಸ್ಬೇಕು. ಬಹಳ ನಿಧಾನವಾದ ಪ್ರೋಸೆಸ್ ಇದು, ಅವಸರದಲ್ಲಿ ಆಗುವುದಿಲ್ಲ. ಕಂಪ್ಯೂಟರ್ ಏಜ್ನಲ್ಲಿ ಕಂಪ್ಯೂಟರ್ನ ವೇಗದಲ್ಲಿ ಆಗತ್ತೋ ಅಂದ್ರೆ ಆಗೋಲ್ಲ. ಶನೈಹಿ ಬಹಳ ನಿಧಾನವಾಗಿ ಉಪರಮೇತ್, ಉಪರಮ ಅಂದ್ರೆ ಆ ಉತ್ಕೃಷ್ಟವಾದ ಆನಂದಕ್ಕೆ ಮನಸ್ಸನ್ನು ತಿರುಗಿಸಬೇಕು. ಅದು ಬಹಳ ನಿಧಾನವಾದ ಪ್ರೋಸೆಸ್. ಅವಸರ ಮಾಡಬಾರದು ಅಂದ ಕೃಷ್ಣ. ಅವಸರವೇ ಬೇಡ. ಎಷ್ಟೋ ಜನರಿಗೆ, ನಾನೊಬ್ಬರು ದೊಡ್ಡ ಸಾಹಿತಿಗಳು ಒಂದು ಮಾತು ಹೇಳುವುದನ್ನು ಕೇಳಿದ್ದೆ. ನಾನು ಕೂಡ ಧ್ಯಾನ ಮಾಡಿದೆ ಕಣ್ಮುಚ್ಚಿ ದೇವರನ್ನು ಕುರಿತು. ಬಹಳ ದಿನಗಳ ದಿವಸ ಕಣ್ಮುಚ್ಚಿ ಕೂತ್ಕೊಂಡು ಪ್ರಯತ್ನ ಮಾಡಿದೆ, ದೇವರು ಕಾಣಲಿಲ್ಲ. ಮತ್ತೆ ಬಿಟ್ಟುಬಿಟ್ಟೆ ದೇವರ ಸುದ್ದಿ ಅಂತ. ಅದೇ ಅಷ್ಟು ಸುಲಭದಲ್ಲಿ ಕಾಣುವುದು ಅಂದ್ರೆ ಹೇಗೆ ರೀ? ಕಣ್ಣುಮುಚ್ಚಿ ಕೂತಾಗ ನಮ್ಮ ಮನಸ್ಸಿಗೆ ಯಾವುದು ಪರಿಚಿತವೋ ಅದೇ ಕಾಣುವುದಲ್ವಾ? ದೇವರು ಕಾಣ್ತಾನ? ದೇವರ ಪರಿಚಯವೇ ಇಲ್ಲ ನಮಗೆ, ಕಾಣುವುದು ಹೇಗೆ? ನಾವು ಕಣ್ಮುಚ್ಚಿ ಕೂತಾಗ ನಮ್ಮ ಪರಿಚಯದವರು
ನಮ್ಮ ಫ್ರೆಂಡ್ಸು, ನಮ್ಮ ಮನೆಯವರು, ಹೆಂಡತಿ ಮಕ್ಕಳು, ತಂದೆ ತಾಯಿ, ಅದೇ ಕಾಣುವುದು. ಕಣ್ಮುಚ್ಚಿ ಕೂತ್ರೆ ಇನ್ನೇನು ಕಾಣುತ್ತೆ? ಅದರಿಂದ ಕಣ್ಣು ಮುಚ್ಚಿ ಕೂತು ಕೂಡಲೇ ಏನೋ ದೇವರು ಕಾಣ್ತಾನೆ, ಕಣ್ಣು ತೆರೆದ್ರೆ ಪ್ರಪಂಚ ಕಾಣುತ್ತೆ ಅಂತ ತಿಳ್ಕೊಂಡದೇ ದೊಡ್ಡ ಭ್ರಮೆ. ಕಣ್ಣು ತೆರೆದಾಗ ಏನು ಕಾಣುತ್ತೋ ಕಣ್ಣು ಮುಚ್ಚಿದಾಗಲೂ ಅದೇ ಕಾಣುವುದು. ಅದು ಕೃಷ್ಣ ಹೇಳಿದ ಶನೈಹಿ ಶನೈಹಿ ಉಪರಮೇತ್. ಇದರಿಂದ ಉಪರಮ, ಇದರಿಂದ ವಿಡ್ರಾವಲ್, ಮತ್ತೆ ಅದರಲ್ಲಿ ಉಪರಮ, ಉತ್ಕೃಷ್ಟವಾದ ಆನಂದ. ಮನಸ್ಸನ್ನ ಆ ಎಲಿವೇಟೆಡ್ ಆಗಿ ಆ ಎಲಿವೇಶನ್ನಿಗೆ ಒಯ್ದು ಆ ಆನಂದದ ಸ್ಥಿತಿಯಲ್ಲೇ ಕೂಡಿಸಿ ಬಿಡುವಂತು ಅಲ್ಲಿ ತನಕ ಬಹಳ ಕಷ್ಟ. ಅದು ಕೂತ ಮೇಲೆ ಆ ಖುಷಿ ಗೊತ್ತಾದ್ಮೇಲೆ ಮತ್ತೆ ಬಿಡೋಲ್ಲ. ಆದ್ರೆ ಅದು ಬಹಳ ಸ್ಲೋ ಪ್ರೊಸೆಸ್. ಶನೈಹಿ ಶನೈಹಿ ಉಪರಮೇತ್. ಅದಕ್ಕೆ ಏನು ಮಾಡಬೇಕು? ಮನಸ್ಸಿಗೆ ಹೇಳಿದ್ರು, ಮನಸ್ಸಿಗೆ ಅದು ಸಂಕಲ್ಪ ವಿಕಲ್ಪಾತ್ಮಕ ಅಲ್ವಾ, ಅದು ತೀರ್ಮಾನ ಮಾಡೋದಿಲ್ಲ. ಹೇಳ್ತೇವೆ ಆಸೆ ಪಡಬೇಡ, ಆಸೆ ಪಡಬೇಡ, ಹಾಗೆಲ್ಲ ಆಸೆ ಪಡಬೇಡ, ಆಸೆ ಪಡಬೇಡ ಅಂತ ಹೇಳ್ತಾನೆ. ಆಸೆ ಪಡಬೇಕೋ ಬೇಡವೋ ಅಂತ ಸಿದ್ದು ಅಲ್ಲಿ ಮುಂದೆ ನಿಂತು ಬಿಡ್ತದು. ಆಸೆ ಪಡಬೇಡ ಅಂತ ಹೇಳ್ತಾನೆ, ಬೇಕೋ ಬೇಡವೋ ಏನು ಮಾಡಬೇಕು? ಉತ್ತರ ಇಲ್ಲ. ಅದರದ್ದು ಕಥೆ ನಮ್ಮ ಹಾಗೆ, ಪ್ರಶ್ನೆ ಮಾತ್ರ, ಉತ್ತರ ಇಲ್ಲ ಮನಸ್ಸಿಗೆ. ಅದಕ್ಕೆ ಹೇಳಿದ ಬುದ್ಧಿಯ ಧೃತಿ ಗೃಹೀತಯ. ಆವಾಗ ಮನಸ್ಸನ್ನ ಅಲ್ಲ ಬುದ್ಧಿಯನ್ನ ಬಳಸು. ಮನಸ್ಸು ಮತ್ತು ಬುದ್ಧಿ ಒಳಗಿನಿಂದ ಎರಡು ಫ್ಯಾಕಲ್ಟಿ. ಮನಸ್ಸು ಅನ್ನತಕ್ಕಂಥದ್ದು ಒಂದು ಕಂಪಾರ್ಟ್ಮೆಂಟ್, ಬುದ್ಧಿ ಅಂತ ಅದರ ಇನ್ನೊಂದು ಇನ್ನರ್ ಮೋಸ್ಟ್ ಚೇಂಬರ್. ಅದು ಆದ್ರೆ ಇನ್ನೊಂದು ಚೇಂಬರ್. ಮನಸ್ಸು ಏನು ಮಾಡ್ತದೆ? ಆಸೆ ಪಡ್ತದೆ, ಬೇಕೋ ಬೇಡೋ ಅಂತ ಗೊಂದಲ ಅಷ್ಟೇ. ಆಮೇಲೆ ಈ ಆಸೆ ಯಾವುದು ಬೇಕು ಯಾವುದು ಬೇಡ ಅನ್ನುವ ತೀರ್ಮಾನ ಮಾಡುವಂತಹದ್ದು ಬುದ್ಧಿ. ಇದು ಮನಸ್ಸು ಮತ್ತು ಬುದ್ಧಿಯಲ್ಲಿ ಅಂತರ ಇದೆ. ಮನಸ್ಸು ಅಂದ್ರೆ ಬರೇ ಬಯಕೆಗಳು, ನನಗೆ ಅದು ಬೇಕು. ಈ ಚಿಕ್ಕ ಮಕ್ಕಳು ನನಗೆ ಅದು ಬೇಕು, ಕೊಡದೇ ಇದ್ರೆ ಹಠ. ಬುದ್ಧಿ ಇದ್ರೆ ಅದಕ್ಕೆ ನಾವು ಹೇಳ್ತೇವೆ, ಹೇ ಬುದ್ಧಿ ಇಲ್ಲ ನಿನಗೆ, ಸುಮ್ಮನೆ ಕೊಡು ಅಂತೇವೆ. ಅಂದ್ರೆ ಬುದ್ಧಿ ಇದ್ರೆ ಏನ್ ಮಾಡುತ್ತೆ? ಅದು ಬೇಕು ಅಂತ ನಾನು ಹಠ ಮಾಡಬಾರದು, ಅದು ತಪ್ಪು, ಈ ತೀರ್ಮಾನ ಮಾಡ್ತದೆ. ಬುದ್ಧಿ ಇಲ್ಲದೆ ಇದ್ರೆ ಬರೇ ಹಠ. ಅಂದ ಚಿಕ್ಕ ವಯಸ್ಸಿನಲ್ಲಿ ಮನುಷ್ಯ, ನಾವು ಹೇಳ್ತೇವೆ ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ. ಅದರ ಅರ್ಥ ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ತೆಗೆದುಕೊಳ್ಳತಕ್ಕಂಥ ಫ್ಯಾಕಲ್ಟಿ ಒಳಗಿಂದ ಇನ್ನೂ ಡೆವಲಪ್ ಆಗಿಲ್ಲ ಅಂತ. ಇದು ಕಷ್ಟ. ಏನು ಅಂದ್ರೆ ನಾನು ಅನೇಕ ಬಾರಿ ಹೇಳ್ತೇನೆ, ದೊಡ್ಡವರಲ್ಲಿ ಈ ಫ್ಯಾಕಲ್ಟಿ ಇದೆ ಅಂತ ಅರ್ಥ ಅಲ್ಲ. ಮಕ್ಕಳು ದೇಹ ಬೆಳೆಯುತ್ತೆ ಏಜ್ ಆದ ಹಾಗೆ, ಆದ್ರೆ ಬುದ್ಧಿ ಬೆಳಿಬೇಕು ಅಂತ ಏನೋ ನಿಯಮ ಇಲ್ಲ. ಅಂದ್ರೆ ದೊಡ್ಡವರಲ್ಲಿಯೂ ಬುದ್ಧಿ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದ್ರೆ ಇಷ್ಟೇ, ದೊಡ್ಡವರಿಗೆ ಬುದ್ಧಿ ಇದೆ ಅನ್ನುವ ಭ್ರಮೆ ಇರುತ್ತೆ. ಬುದ್ಧಿ ಇರುತ್ತೆ ಅಂತ ಏನೂ ಇಲ್ಲ, ಬುದ್ಧಿ ಇದೆ ಅನ್ನುವ ಭ್ರಮೆ ಇರುತ್ತೆ. ಅದರಿಂದ ಮೊದಲು ಬುದ್ಧಿಯನ್ನ, ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿಶ್ಲೇಷಣೆ ಮಾಡತಕ್ಕ ಎನಾಲಿಟಿಕಲ್ ಮೈಂಡ್ ಅನ್ನ ಬೆಳೆಸಿಕೊಂಡು ಆ ಅನಾಲಿಸಿಸ್ ಬೇಕು. ಏಕಯ ದ್ವೇ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿ ವಶೇ ಗುರು ಅಂತ ವಿದುರ ನೀತಿಯಲ್ಲಿ ವಿದುರ ಹೇಳತಕ್ಕಂಥ ಒಂದು ಮಾತು. ಏಕಯ ದ್ವೇ ವಿನಿಶ್ಚಿತ್ಯ. ನಮ್ಮ ಬದುಕಿನಲ್ಲಿ ಎರಡು ಮುಂದೆ ಬರುತ್ತೆ, ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಕನ್ಫ್ಯೂಷನ್. ಈ ಎರಡನ್ನ ಏಕಯ, ಒಂದರಿಂದ ಎರಡನ್ನು ತೀರ್ಮಾನ ಮಾಡುವಂತ. ಎರಡು ಅಂದ್ರೆ ಬೇಕು ಬೇಡಗಳು, ದ್ವಂದ್ವ. ಆ ದ್ವಂದ್ವದಲ್ಲಿ ಯಾವುದು ಬೇಕು ಅಂತ ತೀರ್ಮಾನ ಮಾಡುವ ಒಂದು ಇರಬೇಕು, ಅದೇ ಬುದ್ಧಿ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಹೇಳ್ತಾರೆ. ಹಾಗೆ ಆ ಡಿಸೈಡಿಂಗ್ ಫ್ಯಾಕ್ಟರ್ ಉಂಟಲ್ಲ, ಅದು ಜಾಗೃತ ಆಗಬೇಕು. ಬುದ್ಧಿ ನಿರ್ಣಯ ಮಾಡಿ ಬಯಸಬೇಡ, ಆಜ್ಞೆ ಮಾಡಬೇಕು. ಆ ಬುದ್ಧಿ ತೀರ್ಮಾನ ಮಾಡಲಿಕ್ಕೂ ಅಳಕುತ್ತೆ, ಧೈರ್ಯ ಬೇಕಲ್ಲ. ಎರಡು ಬೇಕು ಅಂತ. ಅಧ್ಯಾತ್ಮದ ಸಾಧನೆಗೆ ಇಳಿಯುವವನಿಗೆ ಎರಡು ಬೇಕು, ಒಂದು ಬುದ್ಧಿ ಬೇಕು, ಒಂದು ಧೈರ್ಯ ಬೇಕು. ಬುದ್ಧಿಯ ಧೃತಿ ಗೃಹೀತಯ, ಧೈರ್ಯದಿಂದ ಗಟ್ಟಿಗೊಂಡ ಬುದ್ಧಿ ಅಂತ. ಅದು ಬೇಕು ಅಂತ ಹೇಳಬೇಕಾಗಿದ್ರೆ ಸ್ವಲ್ಪ ಧೈರ್ಯ ಬೇಕು. ಇಲ್ಲದೆ ಇದ್ರೆ ಏನಾಗತ್ತೆ ಗೊತ್ತಾ? ನಮ್ಮಲ್ಲಿ ಅನೇಕ ಜನ ವೇದಾಂತದಲ್ಲಿ ತುಂಬಾ ಶ್ರದ್ಧೆ ಇರುವರಿದ್ದಾರೆ, ತುಂಬಾ ವೇದಾಂತ ಬಗ್ಗೆ ಆಸ್ತಿಕ್ಯ ಇದೆ, ಎಲ್ಲ ಇದೆ. ಅದು ಧ್ಯಾನ ಉಪಾಸನೆ ಹೇಳಿದ ಒಳ್ಳೆ, ಅದೆಲ್ಲ ನಮ್ಮಂಥವ್ರಿಗೆ ಹೇಳಿದ್ದಲ್ಲ ಸ್ವಾಮಿ, ಎಲ್ಲ ದೇವಾಧಿ ದೇವತೆಗಳಿಗೆ. ಎಸ್ಕೇಪಿಸಮ್ ಒಂದು ಎಲ್ಲಿವರೆಗೆ? ಯಾಕಂದ್ರೆ ಅದನ್ನ ಅವ್ರು ಹೇಳಿದ್ದನ್ನ ಪ್ರಾಕ್ಟೀಸ್ ಮಾಡ್ತೇನೆ ಅಥವಾ ಮಾಡುವ ಅನ್ನುವ ಛಲ ಇಲ್ಲ, ಧೈರ್ಯ ಇಲ್ಲ. ಅದಕ್ಕೇನಂದ್ರೆ ಅದೆಲ್ಲ ದೊಡ್ಡವರಿಗೆ, ದೇವತೆಗಳಿಗೆ, ದೇವಾಂಶ ಸಂಭೂತರಿಗೆ, ನಮಗೆ ಹೇಳಿದ್ದಲ್ವೇ ಅಲ್ಲ.
ಎಲ್ಲ ಅಧ್ಯಾತ್ಮ ಸಾಧನೆಯು ಮನುಷ್ಯರಿಗೆ ಹೇಳಿದ್ದು, ದೇವಾಂಶ ಸಂಭೂತರಿಗೆ ಅಲ್ಲ. ಯಾಕಂದ್ರೆ ದೇವಾಂಶ ಸಂಭೂತರು ಅಧ್ಯಾತ್ಮ ಸಾಧನೆ ಮಾಡಿ ದೇವಾಂಶ ಸಂಭೂತರಾದವರು. ಅಧ್ಯಾತ್ಮ ಸಾಧನೆ ಮಾಡಿದವರು ದೇವತೆಗಳೇ ಆಗೋದಿಲ್ಲ. ಎಲ್ಲ ಸಾಧನೆಯು ಮನುಷ್ಯರಿಗೋಸ್ಕರ ಹೇಳಿದ್ದು, ದೇವತೆಗಳಿಗಲ್ಲ, ದೇವಾಂಶ ಸಂಭೂತರಿಗಲ್ಲ. ಇದು ಎಸ್ಕೇಪಿಸಮ್. ಅದೆಲ್ಲ ನಮ್ಮಂಥವರಿಗಲ್ಲ, ದೊಡ್ಡವರಿಗೆ. ನಮಗೆ ಇಷ್ಟೇ ಸಾಕು. ಇದು ಇದು ಧೈರ್ಯ ಇಲ್ಲದ ಹೇಡಿತನದ ವೇದಾಂತ. ಇದು ಹೇಡಿಗಳ ವೇದಾಂತ. ಧೃತಿ ಗೃಹೀತಯ ಬುದ್ಧಿಯ. ಅಧ್ಯಾತ್ಮದಲ್ಲಿ ಸಾಗಬೇಕಾಗಿದ್ದರೆ ಮೊದಲು ಒನ್ ಶುಡ್ ಹ್ಯಾವ್ ದಟ್ ಕನ್ವಿಕ್ಷನ್, ಕರೇಜ್, ಕಾನ್ಫಿಡೆನ್ಸ್. ಧೈರ್ಯ ಬೇಕು. ಧೈರ್ಯ ಇಲ್ದಿದ್ರೆ ಆಗೋದಿಲ್ಲ. ತತ್ತರಿಸಿ ಹೋಗ್ತಾನೆ ಮನುಷ್ಯ. ಅಯ್ಯೋ, ಇದೆಲ್ಲ ಸಾಧನೆ ಮಾಡಿ ಕೊನೆಗೆ ಏನು ಇಲ್ಲ ಅಂತ ಆದರೆ ಒಂದು ದಿವಸ ವೇಸ್ಟ್ ಆಯ್ತಲ್ಲ ಇಡೀ ಲೈಫು. ಅದಲ್ಲ. ಇದು ಗುರಿ ಮುಟ್ಟೋ ತನಕ ನಾನು ವಿಚಲಿತನಾಗಲಾರೆ. ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಯಮ ಹೇಳಿದ ನಚಿಕೇತನಿಗೆ, ಅಪ್ಪ, ಇದು ಕತ್ತಿಯ ಅಲುಗಿನ ಮೇಲೆ ನಡೆಯುವಂಥ ನಡೆ. ಇದು ಸುಲಭದ ಅಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬಿದ್ದು ಬಿಡ್ತೀಯಾ, ಹೆಚ್ಚು ಒತ್ತಿದ್ರೆ ಕಾಲು ಕೆತ್ತಿ ಹೋಗುತ್ತೆ. ಕತ್ತಿಯ ಅಲುಗಿನ ಮೇಲಿನ ನಡೆ ಅಧ್ಯಾತ್ಮ ಸಾಧನೆ ಎಂದರೆ. ಅದು ಅನಾಯಾಸವಾಗಿ ಸುಲಭದಲ್ಲಿ ಪಾಸ್ಟ್ ಟೈಮ್ ಅಂತ ತಗೊಂಡವರಿಗೆ ಅಧ್ಯಾತ್ಮ ಏನು ಉಪಯೋಗ ಬೀಳೋದಿಲ್ಲ. ಅದನ್ನ ಕೃಷ್ಣ ಹೇಳ್ತಾನೆ, ಧೃತಿ ಗೃಹೀತಯ ಬುದ್ಧಿಯ. ಒಂದು ಕನ್ವಿಕ್ಷನ್ ಬೇಕು, ಒಂದು ಕರೇಜ್ ಬೇಕು. ಬುದ್ಧಿ ಅಂದ್ರೆ ಕನ್ವಿಕ್ಷನ್, ಧೃತಿ ಅಂದ್ರೆ ಕರೇಜ್, ಕಾನ್ಫಿಡೆನ್ಸ್. ಅದು ಎರಡೂ ಇಲ್ಲದೆ ಇದ್ದವರು ಅಧ್ಯಾತ್ಮಕ್ಕೆ ಇಳಿದ್ರೆ ಗುರಿ ಮುಟ್ಟುವುದಾಗುವುದಿಲ್ಲ. ಮಧ್ಯದಲ್ಲೇ ಅಯ್ಯೋ ಇದಾಗೋದಲ್ಲ ಹೋಗೋದಲ್ಲ ಅಂತ ಕೈ ಬಿಡ್ತಾರೆ. ಒಂದು ಅಪನಂಬಿಕೆ, ಇದೆಲ್ಲ ಸುಳ್ಳುರಿ. ಎಷ್ಟು ಮಂದಿ ದೊಡ್ಡ ವ್ಯಕ್ತಿಗಳು ಹೀಗಾಗಿದ್ದಾರೆ ನೋಡಿ. ರಾಹುಲ ಸಾಂಕೃತ್ಯಾಯನ ಅಂತ ನೀವು ಹೆಸರು ಕೇಳಿರಬೇಕು. ಬಹಳ ದೊಡ್ಡ ವಿದ್ವಾಂಸ, ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸ, ವೈದಿಕ ಮನೆತನದಲ್ಲಿ ಹುಟ್ಟಿಯ. ವೇದಗಳನ್ನ ಭಾಷ್ಯ ಸಮೇತ, ಬರೀ ಉರು ಹೊಡೆದದ್ದಲ್ಲ, ಸವ್ಯಾಖ್ಯಾನವಾಗಿ ವೇದಗಳನ್ನ ವೇದಾರ್ಥ ಚಿಂತನೆ ಮಾಡಿ ಬಹಳ ದೊಡ್ಡ ವಿದ್ವಾಂಸ. ಆತ ವೇದಗಳನ್ನೆಲ್ಲ ಓದಿ ಕೊನೆಗೆ ಆದದ್ದು ಏನು ಅಂದರೆ ನಾಸ್ತಿಕ. ಇದೆಲ್ಲ ಸುಮ್ಮನೆ ಯಜ್ಞಯಾಗಗಳು, ಇದೆಲ್ಲ ಸುಳ್ಳು ಅಂತ ಹಿ ಬಿಕೇಮ್ ಎಥೀಸ್ಟ್. ನಾಸ್ತಿಕರಾಗಿ ಬಿಟ್ರು. ಆಮೇಲೆ ನಾಸ್ತಿಕರಾದ್ಮೇಲೆ ಅದು ತಪ್ಪು ಅಂತ ಕಂಡಿತು ಅವರಿಗೆ. ಮೊದಲು ವೈದಿಕರಾದರು, ಅದರ ಮೇಲೆ ನಂಬಿಕೆ ಹೊರಟು, ಶ್ರದ್ಧೆ. ಬುದ್ಧಿ ಇತ್ತು, ಧೃತಿ ಇರಲಿಲ್ಲ ನೋಡಿ. ಸಂಶಯದಿಂದಲೇ ಎಲ್ಲವನ್ನು ನೋಡ್ಕೊಂಡು ಬಂದರು. ಸಂಶಯ ಬೆಳೀತಾ ಹೋಯಿತು. ಇದು ತಮಾಷೆ ಏನಂದ್ರೆ, ಬುದ್ಧಿ ಇದ್ದು ನಿರ್ಧಾರ ಇಲ್ಲದಿದ್ದರೆ ಬಹಳ ಅಪಾಯ, ಮೋಸ್ಟ್ ಡೇಂಜರಸ್ ಥಿಂಗ್. ಯಾಕೆಂದ್ರೆ ಈ ಬುದ್ಧಿ ಇದ್ದು ಸಂಶಯ ಉಂಟಲ್ಲ, ಅದನ್ನ ಇಂಟೆಲೆಕ್ಚುಯಲ್ ಡೌಟ್ ಅಂತಾರೆ. ಇಟ್ ಈಸ್ ನಾಟ್ ಮೆಂಟಲ್ ಡೌಟ್, ಇಟ್ ಈಸ್ ಇಂಟೆಲೆಕ್ಚುಯಲ್ ಡೌಟ್. ಮೆಂಟಲ್ ಡೌಟ್ ಅಂದ್ರೆ ಮನಸ್ಸಿನಲ್ಲಿ ಮೂಡುವ ಸಂಶಯ, ಇಂಟೆಲೆಕ್ಚುಯಲ್ ಡೌಟ್ ಅಂದ್ರೆ ಬುದ್ಧಿಯಲ್ಲಿ ಮೂಡುವ ಸಂಶಯ. ಅದು ಭಾರಿ ಭಯಂಕರ. ಮನಸ್ಸಿನಲ್ಲಿ ಮೂಡುವ ಸಂಶಯವನ್ನ ಪರಿಹಾರ ಉಂಟು ಅದಕ್ಕೆ. ಹಾಗಲ್ಲಪ್ಪ ಅಂತ ಹೇಳಿದ್ರೆ ಮನಸ್ಸು ಒಪ್ಕೊಂಡು ಬಿಡುತ್ತೆ, ಅದು ವಾಕ್ಯಾರ್ಥ ಮಾಡುವುದಿಲ್ಲ. ಅವ್ರು ಹೇಳಿದ್ರಪ್ಪ, ಅವರು ತುಂಬಾ ಓದಿದವರು, ದೊಡ್ಡ ವಿದ್ವಾಂಸರು, ಅವ್ರು ಹೇಳಿದರು ಅಂತ ಮನಸ್ಸು ಒಪ್ಕೊಂಡು ಬಿಡುತ್ತೆ. ಬುದ್ಧಿ ಉಂಟಲ್ವಾ, ಇಂಟೆಲೆಕ್ಟ್, ಅದು ಇನ್ನೊಬ್ಬರ ಇಂಟೆಲೆಕ್ಟ್ ಅನ್ನು ಒಪ್ಪಿಕೊಳ್ಳುವುದಿಲ್ಲ, ತರ್ಕ ಮಾಡುತ್ತೆ. ತರ್ಕ ಮಾಡಿ ಅವರು ಹೇಳಿದ್ದನ್ನೇ ಯಾಕೆ ನಂಬಬೇಕು? ಬುದ್ಧಿಯ ಸಂಶಯ ಉಂಟಲ್ಲ, ಅದು ಪರಿಹಾರವೇ ಇಲ್ಲ. ಮನಸ್ಸಿನ ಸಂಶಯಕ್ಕೆ ಮದ್ದುಂಟು. ಇಂಟೆಲೆಕ್ಚುಯಲ್ ಡೌಟ್ ಹ್ಯಾಸ್ ನೋ ಸೊಲ್ಯೂಷನ್, ಪರಿಹಾರವೇ ಇಲ್ಲ. ಏನು ವಾಕ್ಯಾರ್ಥ ಮಾಡಿದ್ರೆ ಮತ್ತೊಂದು ಇಂಟೆಲೆಕ್ಚುಯಲ್ ಡೌಟ್ ತಂದಿಟ್ಟು ಅದನ್ನು ಯಾಕೆ ನೀವು ಹೇಳಿದ್ದನ್ನು ನಾನು ಯಾಕೆ ಒಪ್ಪಬೇಕು ಅಂತ ಕೂತ್ ಬಿಡ್ತಾನೆ. ಅದರಿಂದ ಈ ಬುದ್ಧಿ ಇದ್ದು ಧೃತಿ ಇಲ್ಲದೆ ಇರುವುದುಂಟು. ಅದಕ್ಕೆ ಬುದ್ಧಿಯ ಧೃತಿ ಗೃಹೀತಯ ಅಂತಂದ್ರು. ಬುದ್ಧಿ ಇದ್ದು ಧೈರ್ಯ ಇಲ್ಲದೆ ಇದ್ರೆ, ಆ ಕನ್ವಿಕ್ಷನ್ ಇಲ್ಲದೆ ಇದ್ರೆ ಭಾರಿ ದೊಡ್ಡ ದುರಂತ ಅದು ಜೀವನದಲ್ಲಿ. ಅವನ ಜೀವನದಲ್ಲಿ ಎಂದೂ ಕೂಡ ತೀರ್ಮಾನಕ್ಕೆ ಬರ್ಲಿಕ್ಕಾಗದೆ ಗೊಂದಲದಲ್ಲಿ ಬಿದ್ದು ದುರಂತಕ್ಕೆ ಒಳಗಾಗ್ತಾನೆ. ರಾಹುಲ ಸಾಂಕೃತ್ಯಾಯನರಿಗೆ ಆದದ್ದು ಇದು ನೋಡಿ. ನಾಸ್ತಿಕರಾದರು. ಆಮೇಲೆ ನಾಸ್ತಿಕ್ಯವೂ ಸರಿಯಲ್ಲ ಅಂತ ಕಂಡಿತು ಅವರಿಗೆ. ಬೌದ್ಧ ಧರ್ಮಕ್ಕೆ ಸೇರಿದರು, ವೇದಾಂತ ಬಿಟ್ಟರು, ನಾಸ್ತಿಕ ಆದರು. ನಾಸ್ತಿಕ್ಯವೂ ಸರಿಯಲ್ಲ ಅಂದ್ರು, ಬೌದ್ಧ ಧರ್ಮಕ್ಕೆ ಸೇರಿದರು. ಶೂನ್ಯ, ಏನೂ ಇಲ್ಲ. ಅದು ಒಳ್ಳೆಯದು ಕಡೆಗೆ. ಯಾಕೆಂದ್ರೆ ನಾಸ್ತಿಕ್ಯದಲ್ಲಿ, ವೇದಾಂತದಲ್ಲಿ ಪರದಲ್ಲಿರುವುದು ಸುಳ್ಳು, ಇಹದ್ದೇ ಸತ್ಯ. ಕಡೆ ಇಹದಲ್ಲಿರುವುದು ಸುಳ್ಳು ಅಂತ ಕಂಡಿತು. ಬೌದ್ಧರಾದರು. ಬೌದ್ಧರಿಗೆ ಇಹವೂ ಇಲ್ಲ, ಬರವೂ ಇಲ್ಲ, ಸರ್ವಂ ಶೂನ್ಯಂ. ಬೌದ್ಧರಾದರು.
ಬೌದ್ಧರಾದ ಮೇಲೆ ಅವರಿಗೆ ಹುದು ಸುಳ್ಳು ಒಂದು ಕಂಡಿತು. ಅದನ್ನು ನಂಬುದಾಗಲಿಲ್ಲ, ಅದರ ಬಗ್ಗೆಯೂ ಕನ್ವಿಕ್ಷನ್ ಬರಲಿಲ್ಲ. ಬುದ್ಧಿ ಅದನ್ನು ಕ್ವೆಶ್ಚನ್ ಮಾಡಿತು. ಪ್ರಚಂಡವಾದ ಬುದ್ಧಿ, ಯಾವುದನ್ನು ನೋಡಿದರೂ ಅದನ್ನ ಕ್ವೆಶ್ಚನ್ ಮಾಡತಕ್ಕಂಥ ಒಂದು ಇಂಟೆಲೆಕ್ಟ್. ಅದು ಬೌದ್ಧ ಧರ್ಮವನ್ನ ಕ್ವೆಶ್ಚನ್ ಮಾಡಿದರು. ಆವಾಗಲೇ ಏನಾಗಿತ್ತು ಅಂದ್ರೆ, ಬುದ್ಧ ಧರ್ಮದ ದೊಡ್ಡ ದೊಡ್ಡ ವಿದ್ವಾಂಸರು, ದೊಡ್ಡ ದೊಡ್ಡ ದೇಶಗಳು, ಲಂಕೆ, ಚೀನಾ, ಅಲೆ ಬೌದ್ಧ ಧರ್ಮದ ಮಹಾ ವಿದ್ವಾಂಸರೆಲ್ಲ ಇವರನ್ನು ಕರೆದು ಸನ್ಮಾನ ಮಾಡಿ ಆಗಿಬಿಟ್ಟಿದೆ. ದೊಡ್ಡ ವಿದ್ವಾಂಸರು ಬೌದ್ಧ ಧರ್ಮದಲ್ಲಿ ಪ್ರಚಂಡ ಪಂಡಿತರು ಅಂತ. ಅವರಿಗೆ ಅದು ಸುಳ್ಳು ಅಂತ ಕಾರಣ ಶುರುವಾಯಿತು. ಇನ್ನು ಯಾವುದು ಸತ್ಯ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಕೊನೆಗೇನಾಯ್ತು ಅಂದ್ರೆ, ಅವರು ಮೆಂಟಲಿ ಆಫ್ ಆಗಿಬಿಟ್ರು. ಯೋಚನೆ ಮಾಡುವ ಶಕ್ತಿಯೇ ಬುದ್ಧಿ ಹೊರಟೋಯ್ತು. ಮೆಂಟಲಿ ಆಫ್. ಕೊನೆಯ ಕೆಲವು ಕಾಲ ಮಾತಿಲ್ಲ, ಕಥೆ ಇಲ್ಲ, ಏನು ಯಾರು ಮಾತಾಡಿದ್ರು ರೆಸ್ಪಾನ್ಸ್ ಇಲ್ಲ. ಹೀಗೆ ಬ್ಲ್ಯಾಂಕ್ ಆಗಿ ಬದುಕಿ ಒಂದು ದಿವಸ ಸತ್ತರು. ಇದು ಇಂಟೆಲೆಕ್ಟು, ಪ್ರಚಂಡ ಮೇಧಾವಿ. ಅವರು ಮಹಾಮೇಧಾವಿಗಳಲ್ಲಿ ಒಬ್ಬರು. ಆದರೆ ಆ ಕನ್ವಿಕ್ಷನ್ ಇಲ್ಲದೆ ಬರೇ ಇಂಟೆಲೆಕ್ಟು, ಆ ಇಂಟೆಲಿಜೆನ್ಸ್ ಅನ್ನು ಬೆಳೆಸಿಕೊಂಡು ಹೋದಾಗ ಕೊನೆಗೆ ಆಗುವುದೇನು ಅಂದ್ರೆ, ಎಲ್ಲದರ ಬಗ್ಗೆಯೂ ನಿರಾಸೆ, ಎಲ್ಲದರ ಬಗ್ಗೆಯೂ ರಿಜೆಕ್ಷನ್, ಡಿಸಪಾಯಿಂಟ್ಮೆಂಟ್. ಕೊನೆಗೆ ಏನಿಲ್ಲ, ಸುಮ್ಮನೆ ಯಾರಾದರೂ ಬಂದರೆ ಗಳಗಳ ಅಳ್ತಾ ಇದ್ರು ಅಷ್ಟೇ. ಮಾತಿಲ್ಲ, ಕಥೆ ಇಲ್ಲ. ಅವ್ರಿಗೆ ಅರ್ಥ ಆಗ್ತಾ ಇತ್ತು ಇವ್ರು ಬಂದವರು ಮಾತಾಡೋದು, ಒಂದೂ ಗೊತ್ತಿಲ್ಲ. ಸುಮ್ಮನೆ ಈಗ ನೋಡೋದು, ಬ್ಲ್ಯಾಂಕ್ ಆಗಿ ಕಣ್ಣಲ್ಲಿ ನೀರು ಬರೋದು. ನಮ್ಮಲ್ಲೇ ಒಬ್ಬರು ದೊಡ್ಡ ಮಾಧ್ವ ವಿದ್ವಾಂಸರೊಬ್ಬರಿದ್ದರು, ಬಹಳ ದೊಡ್ಡ ವಿದ್ವಾಂಸರವರು. ನ್ಯಾಯಶಾಸ್ತ್ರದಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಇದೆ. ಇಂಟೆಲೆಕ್ಟ್, ತರ್ಕಶಾಸ್ತ್ರದಲ್ಲಿ ಪ್ರಚಂಡ ವಿದ್ವಾಂಸರು. ಅವರು ಬಾಗಲಕೋಟೆಯಲ್ಲಿ ಇದ್ರು. ಅಷ್ಟು ಹಿಂಟು ಕೊಡ್ತೇನೆ, ಯಾರು ಅಂತ ಹೆಸರು ಹೇಳೋಲ್ಲ. ಅಷ್ಟರಿಂದ ನಿಮಗೆ ಗೊತ್ತಾದ್ರೆ ಆಗಲಿ, ಗೊತ್ತಾಗದಿದ್ರೆ XYZ ಯಾರೋ ಒಬ್ರು ಅಂತ ತಿಳ್ಕೊಳ್ಳಿ ಅಷ್ಟೇ. ಬಾಗಲಕೋಟೆಯಲ್ಲಿ ಇದ್ರು. ಬಹಳ ದೊಡ್ಡ ತರ್ಕಶಾಸ್ತ್ರದಲ್ಲಿ ಬಹಳ ದೊಡ್ಡ ವಿದ್ವಾಂಸರು. ಕೊನೆಗೆ ಅವರ ಅವಸ್ಥೆ ಏನಾಯಿತು ಗೊತ್ತಾ? ಸರ್ವಮೂಲ ಪುಸ್ತಕ, ಆಚಾರ್ಯರ ಸರ್ವಮೂಲ ಪುಸ್ತಕ ಹಿಡ್ಕೊಳ್ಳೋದು, ಗಳಗಳಾಳೋದು. ನಾನು ತರ್ಕಶಾಸ್ತ್ರ ಓದಿ ಇಡೀ ಜೀವನ ಹಾಳು ಮಾಡಿಕೊಂಡೆಪ್ಪ, ಸರ್ವಮೂಲ ಅರ್ಥ ಆಗೋಲ್ಲ ಅಂತ ನೋಡು. ಅಷ್ಟು ತರ್ಕ ಓದಿದ್ರು ಆಚಾರ್ಯರ ಗ್ರಂಥ ಅರ್ಥ ಆಗೋಲ್ಲ. ವ್ಯರ್ಥವಾಗಿ ತರ್ಕಶಾಸ್ತ್ರ ಓದಿ ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಅಂತ ಅಳುವು. ಅದು ಇದಕ್ಕೆ ಕೃಷ್ಣ ಹೇಳೋದು ಬುದ್ಧಿ ಮತ್ತು ಧೃತಿ. ಬರೇ ಬುದ್ಧಿ ಇದ್ರೆ ಅವನು ತಾರ್ಕಿಕ ಆಗ್ತಾನೆ, ವೇದಾಂತಿ ಆಗೋದಿಲ್ಲ. ತಾರ್ಕಿಕ ಅವನು ಎಲ್ಲವನ್ನು ನಿರಾಕರಣೆ ಮಾಡುವುದರಲ್ಲೇ ಅವನು ಪಾಂಡಿತ್ಯ, ಯಾವುದನ್ನು ಒಪ್ಪಬೇಕಾಗಿಲ್ಲ. ಈಗ ಹಗಲು ಅಂದ್ರೆ ಅಲ್ಲ, ರಾತ್ರಿ ಅಂತ ವಾದ ಮಾಡೋದು. ಅವನು ರಾತ್ರಿ ಅಂತ ವಾದ ಮಾಡಿ ಹಗಲಿನ ಹೊತ್ತೆ ಇವತ್ತು ರಾತ್ರಿ ಇದು ಹಗಲಲ್ಲ ಅಂತ ಪ್ರೂವ್ ಮಾಡಿ ಗೆದ್ದು ಬಿಟ್ರೆ ಒಂದು ದೊಡ್ಡ ತಾರ್ಕಿಕ. ಅದು ಸತ್ಯ ಆಗಬೇಕಾಗಿಲ್ಲ, ಅವನು ಗೆದ್ದ ಅನ್ನೋದು ಮುಖ್ಯ. ಆದರೆ ವೇದಾಂತ ಹಾಗಲ್ಲ. ಯಾವುದು ಸತ್ಯ ಅಂತ ತಿಳಿಯುವುದು ವೇದಾಂತ, ಗೆಲ್ಲುವುದಲ್ಲ. ಒಂದು ವೇಳೆ ನಾನು ತಪ್ಪು ತಿಳ್ಕೊಂಡಿದ್ರೆ ಅದನ್ನು ತಿದ್ದಿಕೊಂಡು ನಾನು ನನ್ನ ತಪ್ಪನ್ನು ಒಪ್ಪಿಕೊಂಡು ಸೋಲುವುದು ವೇದಾಂತ. ತಪ್ಪನ್ನು ಬಾಯಿ ಹಾರಿಸಿ ಗೆಲ್ಲುವುದು ತರ್ಕ, ಆದರೆ ತಪ್ಪನ್ನು ಒಪ್ಪಿಕೊಂಡು ಸೋಲುವುದು ವೇದಾಂತ. ವೇದಾಂತ ಯಾಕೆಂದ್ರೆ ಆ ಸೋಲಿನಲ್ಲಿಯೇ ನಿಜವಾದ ಗೆಲುವು ಇರೋದು. ನಾವು ಸೋಲು ಅಂತ ಏನು ತಿಳ್ಕೊಂಡಿದ್ದೇವೆ, ಅದರಲ್ಲಿ ನಿಜವಾದ ಗೆಲುವು ಇರುವುದು. ತ್ರಿವಿಕ್ರಮ ಪಂಡಿತರ ಕಥೆ ಇದು. ತ್ರಿವಿಕ್ರಮ ಪಂಡಿತರು ಆಚಾರ್ಯರ ಹತ್ರ ಸಪ್ತಾಷ್ಟಾನಿ ಜನಾನ್ಯೇವಂ 15 ದಿವಸ ವಾದ ಮಾಡಿದರು. 7-8 ದಿವಸ ಅಥವಾ 15 ದಿವಸ ಎಷ್ಟೇ ಇರಲಿ, ವಾದ ಮಾಡಿದರು. ವಾದ ಮಾಡಿ ಎಲ್ಲ ಆ ಕಾಲದ ಮಾಯಾವಾದದ ವಿದ್ವಾಂಸರೆಲ್ಲ ಇವರನ್ನು ಮುಂದೆ ಮಾಡಿ ಕಳಿಸಿದ್ದಾರೆ. ನಮ್ಮ ಇಡೀ ಅದ್ವೈತ ಸಿದ್ಧಾಂತದ ಮಾನ ಉಳಿಸಬೇಕು, ನೀವು ರಾಜಕವಿಗಳು, ನಿಮ್ಮಿಂದ ನಮ್ಮ ಸಿದ್ಧಾಂತದ ಮಾನ ಉಳಿಬೇಕು ಅಂತ ಇವನ್ನು ಮುಂದೆ ಕಳಿಸಿದ್ದಾರೆ. ಇವರ ಅಷ್ಟು ಜನರ ಮಾನ ಉಳಿಸುವ ಹೊಣೆಗಾರಿಕೆ ಹೊತ್ತುಕೊಂಡು ವಾದಕ್ಕೆ ನಿಂತಿದ್ದಾರೆ. ವಾದ ಮಾಡಿದ್ದಾರೆ. ಆಚಾರ್ಯರ ಹತ್ರ 10 ನಿಮಿಷ ವಾದ ಮಾಡಿದವರಿಲ್ಲ. ಅವರ ಬಯೋಗ್ರಫಿ ನೋಡಿದರೆ ಅವರ ಹತ್ರ ಪ್ರಶ್ನೆ ಹಾಕಿದವರು, ಒಂದು ಪ್ರಶ್ನೆಗೆ ಆಚಾರ್ಯ ಉತ್ತರ ಕೊಟ್ಟ ಮೇಲೆ ಮತ್ತೊಂದು ಪ್ರಶ್ನೆ ಹಾಕಿದವರು ಇಲ್ಲ. ಆ ಥರ
ಕಟ್ ಅಂಡ್ ರೈ, ಒಂದು ಮಾತಿಗೆ ಅವರು ಉತ್ತರ ಕೊಟ್ಟು ಬಿಟ್ರೆ ಅದು ಮುಂದೆ ಏನು ಮಾತಾಡಬೇಕು ಅಂತ ತೋಚಿದಂಥ ಉತ್ತರ ಕೊಟ್ಬಿಡ್ತಿದ್ರು ಆಚಾರ್ಯರು. ಯಾರು ಅವ್ರ ಹತ್ರ ವಾದ ಮಾಡಿ ತಾಸುಗಟ್ಟಲೆ ವಾದ ಮಾಡಿದ್ದಿಲ್ಲ. ಇವರು 15 ದಿವಸ ಮಾಡಿದ್ದಾರೆ. 15 ಚಕ್ರೇ ನಿರುತ್ತರಂ. ಅವರ ಮಗ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ನನ್ನ ಅಪ್ಪ ಸೋತರು. ಸೋತದ್ದಲ್ಲ, ತ್ರಿವಿಕ್ರಮ ಪಂಡಿತರ ಗೆಲುವು ಇರೋದೇ ಆ ಸೋಲಿನಲ್ಲಿ. ಅವರು ಸೋಲದೇ ಇರ್ತಿದ್ರೆ ಅವರ ಜೀವಮಾನ ಇಡೀ ಸೋಲ್ತಿದ್ರು. ಆಚಾರ್ಯರ ಹತ್ರ ಸೋತು ಆಚಾರ್ಯರಂತಹ ಗುರುವನ್ನು ಪಡೆದು ಗೆದ್ದರು. ಇದು ವೇದಾಂತ. ವೇದಾಂತ ಅಂದ್ರೆ ಸೋಲುವುದರಲ್ಲಿ ವೇದಾಂತ ಇದೆ, ಗೆಲ್ಲುವುದರಲ್ಲಿ ತರ್ಕ ಇದೆ. ಬುದ್ಧಿಯ ಧೃತಿ ಗೃಹೀತಯ. ಹಾಗಾಗಿ ಬರಿಯ ಬುದ್ಧಿ ಇದ್ರೆ ಶುಷ್ಕ ತರ್ಕ ಮಾಡ್ತಾನೆ, ತಾರ್ಕಿಕನಾಗಿ ಬಿಡ್ತಾನೆ. ನಮ್ಮ ಇವತ್ತಿನ ಅನೇಕ ವೇದಾಂತಿಗಳ ದುರಂತ ಇದು. ದೊಡ್ಡ ಭ್ರಮೆ ಇದೆ ನಮ್ಮ ವೇದಾಂತಿಗಳಿಗೆ, ತರ್ಕಶಾಸ್ತ್ರ ಓದಬೇಕು ಅಂತ. ತರ್ಕಶಾಸ್ತ್ರ ಓದಬಾರ್ದು ಅಂತ ನಾನು ಹೇಳುವುದಲ್ಲ, ತರ್ಕಶಾಸ್ತ್ರದಲ್ಲಿ ನಿಂತು ಬಿಟ್ರೆ ದುರಂತ ಅದು. ತರ್ಕಶಾಸ್ತ್ರ ಅನ್ನೋದು ಒಂದು ಟೂಲ್, ಅದೊಂದು ಉಪಕರಣ ಅಷ್ಟೇ. ನಿಮಗೆ ನದಿ ದಾಟಬೇಕಾಗಿದ್ದರೆ ದೋಣಿ ಬೇಕು. ಹಾಗೆಯೇ ಶಾಸ್ತ್ರದ ಪರಿಚಯ, ಸರಿಯಾಗಿ ಶಾಸ್ತ್ರವನ್ನು ಜೀರ್ಣಿಸಿಕೊಳ್ಳಲಿಕ್ಕೆ, ಶಾಸ್ತ್ರದ ನದಿಯನ್ನು ದಾಟಲಿಕ್ಕೆ ತರ್ಕ ಅನ್ನುವುದು ಒಂದು ದೋಣಿ. ದೋಣಿಯಲ್ಲೇ ಕೂತ್ಬಿಟ್ರೆ, ನದಿ ದಾಟಿದ ಮೇಲೆ ದೋಣಿಯನ್ನು ಬಿಟ್ಟು ಕೆಳಗಿಳಿಬೇಕು. ದೋಣಿಯಲ್ಲೇ ಕೂತ್ ಬಿಡ್ತೇವೆ ನಾವು, ಯಾಕಂದ್ರೆ ನಾವು ತರ್ಕಶಾಸ್ತ್ರ ಪಂಡಿತರು. ದೋಣಿಯಲ್ಲೇ ಕೂತ್ರೆ ಏನು ಅತ್ತವೂ ಇಲ್ಲ ಇತ್ತೂ ಇಲ್ಲ, ನೀರಿನಲ್ಲೇ. ತರ್ಕ ಅನ್ನೋದು ಒಂದು ಇನ್ಸ್ಟ್ರೂಮೆಂಟು, ಶಾಸ್ತ್ರ ಜಲಧಿಯನ್ನು ದಾಟುವುದಕ್ಕೆ ಬಳಸುವ ದೋಣಿ ಮಾತ್ರ ಅದು. ಆದ್ರೆ ಆ ದೋಣಿಯಿಂದ ಇಳಿಲಿಕ್ಕೆ ಯಾರಿಗೆ ಗೊತ್ತಿಲ್ಲ, ದೋಣಿಯಲ್ಲಿ ಯಾರು ಕೂಡ್ತಾನೆ ಅವನು ದೋಣಿಯಲ್ಲಿ ಕೂತು ಏನೂ ಉಪಯೋಗ ಇಲ್ಲ. ಯಾಕೆಂದ್ರೆ ದೋಣಿ ಇರುವುದೇ ದಾಟುವುದಕ್ಕೆ, ಮತ್ತು ದೋಣಿ ಇರುವುದೇ ದೋಣಿಯಿಂದ ಇಳಿಯುವುದಕ್ಕೆ. ಇದನ್ನೆಲ್ಲ ಕೃಷ್ಣ ಹೇಳ್ತಾನೆ ಬುದ್ಧಿಯ ಧೃತಿ ಗೃಹೀತಯ. ನಾನು ಯಾವಾಗಲೂ ನಾರಾಯಣ ಪಂಡಿತರ ಒಂದು ಮಾತನ್ನು ಉಲ್ಲೇಖ ಮಾಡ್ತೇನೆ. ದೇವರ ಬಗ್ಗೆ ಹೇಳುವಾಗ, ತರ್ಕ ನಿಶ್ಚಿತ ಚಿತ್ತ ವೃತ್ತಿಭಿರಪ್ರತರ್ಕ್ಯ ಮಹೋದಯಂ ಅಂತ ಭಗವಂತನನ್ನ, ಬಹಳ ಸುಂದರವಾದ ಮಾತು ನಾರಾಯಣ ಪಂಡಿತರ ಸ್ತೋತ್ರ. ತರ್ಕ ನಿಶ್ಚಿತ ಚಿತ್ತ ವೃತ್ತಿಭಿರಪ್ರತರ್ಕ್ಯ ಮಹೋದಯಂ. ತರ್ಕಶಾಸ್ತ್ರ ಓದಿದವರಿಗೆ ಯಾವತ್ತೂ ಅರ್ಥವಾಗದ ದೇವರಿಗೆ ನಮಸ್ಕಾರ ಅಂತವರು ದೇವರ ವರ್ಣನೆ. ತರ್ಕಶಾಸ್ತ್ರ ಓದಿದವರಿಗೆ ಯಾವತ್ತೂ ಅರ್ಥವಾಗದ ದೇವರಿಗೆ ನಮಸ್ಕಾರ. ತರ್ಕಶಾಸ್ತ್ರದಂದ್ರೆ ತರ್ಕಶಾಸ್ತ್ರ ಓದಿದವರ ತರ್ಕ ನಿಶ್ಚಿತ, ತರ್ಕವೇ ಫೈನಲ್ ಅಂತ ಗಟ್ಟಿಯಾಗಿ ಕೂತು ಬಿಟ್ಟವರು, ಅದರ ಆಚೆಗೆ ಹೋಗದವರು. ಅದು ಇನ್ಸ್ಟ್ರೂಮೆಂಟ್ ಅಂತ ಗೊತ್ತಿಲ್ಲ, ಅದೇ ಮೀನ್ಸ್ ಅಂತ ತಿಳ್ಕೊಂಡವರು. ಅದಕ್ಕೋಸ್ಕರ ಈ ತರ್ಕದ ಎಲ್ಲ ಇಂಟೆಲೆಕ್ಚುವಲ್ ಡೌಟ್ಸ್ ಅನ್ನು ಕೂಡ ಮೀರಿ ಹೋಗತಕ್ಕಂಥ ಶಕ್ತಿ ಬೇಕು ಅಧ್ಯಾತ್ಮವಾದಿಗೆ, ವೇದಾಂತವನ್ನು ಅಧ್ಯಯನ ಮಾಡುವವನಿಗೆ. ಅದಕ್ಕೆ ಬುದ್ಧಿಯ ಧೃತಿ ಗೃಹೀತೆಯ ಎರಡೂ ಬೇಕು. ಇಂಟೆಲೆಕ್ಟ್ ಅಂಡ್ ಕರೇಜ್, ಕನ್ವಿಕ್ಷನ್ ಅಂಡ್ ಕರೇಜ್. ಇದು ಇದ್ರೆ ಶನೈಹಿ ಶನೈಹಿ ಉಪರಮೇತ್. ತರ್ಕದಿಂದ ಕಳಚಿಕೊಳ್ಳದೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದು ತರ್ಕಾತೀತವಾದ ವಸ್ತು, ತರ್ಕಕ್ಕೆ ಸಿಗದಂಥ ವಸ್ತು. ಅದನ್ನ ನಾವು ತರ್ಕದಲ್ಲೇ ಕೂತು ಬಿಟ್ರೆ ಭಗವಂತರ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದರಿಂದ ಶನೈಹಿ ಶನೈಹಿ ಉಪರಮೇತ್. ಇದು ಬೇರೆ ಬೇರೆ ಆಯಾಮಗಳು. ಉಪರಮೇತ್ ಅಂದ್ರೆ ತರ್ಕದಿಂದ ಉಪರಮ, ನಿಧಾನವಾಗಿ ತರ್ಕದಿಂದ. ಮೊದಲು ತರ್ಕಶಾಸ್ತ್ರ ಓದಿದಿ, ಯಾಕೆಂದ್ರೆ ವ್ಯುತ್ಪತ್ತಿ ಬರಲಿಕ್ಕೆ. ವ್ಯುತ್ಪತ್ತಿ ಬಂದ ಮೇಲೆ ಅದರಿಂದ ಕಳಚಿಕೊ. ತರ್ಕಶಾಸ್ತ್ರ ನೋಡಿ, ಈ ಗದಾಧರ ಭಟ್ಟ ಅಂತ ದೊಡ್ಡ ತಾರ್ಕಿಕ, ಅವನೊಂದು ವ್ಯುತ್ಪತ್ತಿವಾದ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಭಾರಿ ಪ್ರಸಿದ್ಧವಾದ ಗ್ರಂಥ. ಅದರಲ್ಲಿ ಎಲ್ಲಿ ತನಕ ಅಂದ್ರೆ ಎಲ್ಲ ದೊಡ್ಡವರ ಸಣ್ಣತನಗಳು ಅಂತ. ಇವಾಗ ಪುನಃ ಪುನಃ ಪದೇ ಪದೇ ಅಂತೆಲ್ಲ ಶಬ್ದಗಳಿವೆ ಅಲ್ಲ. ಯೋ ಯೋ ಧೂಮವಾನ್, ಯಹ ಯಹ ಸಸವನ್ನಿಮಾನ್, ಈ ವೀಪ್ಸ ದ್ವಿರುಕ್ತಿ ಇದೆ ಅಲ್ಲ. ಈ ದ್ವಿರುಕ್ತಿ ಅನ್ನೋದು
ವ್ಯಾಕರಣದ ಪ್ರಕಾರ ಒಂದೇ ಶಬ್ದ. ಯೋ ಯಹ ಅನ್ನೋದು ಯಹ ಯಹ ಎರಡು ಶಬ್ದ ಅಲ್ಲ, ಯೋ ಯಹ ಸಮಸ್ತ ಪದ ಅದು. ಪುನಃ ಪುನಃ ಸಮಸ್ತ ಪದ, ಪುನಃ ಪುನಃ. ಈಗ ಪ್ರಿಂಟ್ ಮಾಡುವಾಗ ಪದೇ ಪದೇ ಅನ್ನೋ ದೂರ ದೂರ ಬರೀತಾರೆ, ಗೊತ್ತಿಲ್ಲ ಪಾಪ, ಪದಚ್ಛೇದ ಮಾಡಿ ಪ್ರಿಂಟ್ ಮಾಡ್ತಾರೆ. ಎಂ ಎಂ ವಾಪಿ ಸ್ಮರನ್ ಭಾವ್, ಎಂ ಸ್ಪೇಸ್ ಹಾಕಿ ಎಂ 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 ಅಲ್ಲ, ಎಂ ಎಂ ಒಂದೇ ಶಬ್ದ. ಅದನ್ನ ಯೋ ಯಹ ಯೌ ಯೌ ಯೇ ಯೇ ಎಂ ಎಂ ಯೌ ಯೌ ಯಾನ್ ಯಾನ್ ಹೀಗೆ ನಡೆಸ್ಬೇಕು. ಅದು ಸಮಸ್ತ ಪದ. ಇದು ವ್ಯಾಕರಣದಲ್ಲಿ ಸಹಜವಾದ ಸಂಗತಿ. ಗದಾಧರ ಭಟ್ಟ ಅದನ್ನು ಭಿನ್ನ ಪದ ಅಂತ ಇಟ್ಕೊಂಡು ಶಾಬ್ದಬೋಧ ಬರೀತಾನೆ ವ್ಯುತ್ಪತ್ತಿವಾದದಲ್ಲಿ. ಅಂದ್ರೆ ಪ್ರಚಂಡ ತಾರ್ಕಿಕ, ಸಂಸ್ಕೃತ ಭಾಷೆಯ ಸಿಂಪಲ್ ವಿಷಯ ಗೊತ್ತಿಲ್ಲ. ಇದು ದುರಂತ. ನೋಡೋದು ತರ್ಕದಲ್ಲಿ ಇರತಕ್ಕಂಥ ಈ ದುರಂತ. ಭಾಷಾ ಜ್ಞಾನ ಇಲ್ಲದೆಯೂ ತರ್ಕಶಾಸ್ತ್ರ ಪಂಡಿತ ಆಗ್ಲಿಕ್ಕೆ ಬರುತ್ತೆ. ಭಾಷೆಯೇ ಗೊತ್ತಿಲ್ಲದಿದ್ದವರು ಭಗವಂತನನ್ನು ಹೇಗೆ ತಿಳಿಯುತ್ತಾರೆ? ಶಬ್ದ ಬ್ರಹ್ಮನಿ ನಿಷ್ಣಾತಃ ಪರೇಬ್ರಹ್ಮ, ಶಬ್ದ ಬ್ರಹ್ಮವೇ ತಿಳಿದವರು ಪರಬ್ರಹ್ಮನನ್ನು ಏನು ತಿಳಿಯುತ್ತಾರೆ? ಅದಕ್ಕೆ ಶನೈಹಿ ಶನೈಹಿ ಉಪರಮೇತ್. ಈ ಎಲ್ಲ ನಮ್ಮ ಬರೇ ತರ್ಕ ಅಲ್ಲ, ನಮ್ಮ ಎಲ್ಲ ಪಾಂಡಿತ್ಯದಿಂದಲೂ ನಾವು ಮೆಲ್ಲಕ್ಕೆ ಕೆಳಕಿಳಿಯಬೇಕು. ಯಾಕೆಂದ್ರೆ ಬುದ್ಧಿಯ ಪಾಂಡಿತ್ಯದ ಕಸರತ್ತಿನಿಂದ ದೇವರನ್ನ ತಿಳಿಯುವುದಾಗುವುದಿಲ್ಲ. ಇದು ಮೊದಲು ತಿಳಿಯಬೇಕು. ಯಾವತ್ತು ನಮ್ಮ ಎಲ್ಲ ಪಾಂಡಿತ್ಯದ ಕಸರತ್ತಿನಿಂದ, ಪಾಂಡಿತ್ಯದ ಸಿಂಹಾಸನದಿಂದ, ಪಾಂಡಿತ್ಯದ ಈಗೋದಿಂದ ಕೆಳಕ್ಕೆ ಇಳಿದು ಬಂದೆವೋ, ಆವಾಗ ಮನಸ್ಸು ಆ ಆನಂದವನ್ನು ಅನುಭವಿಸಿ ಶುರು ಮಾಡುತ್ತೆ. ಇವತ್ತು ಏನು ನಮಗೆ ವೇದಾಂತದಿಂದ ಏನಾಗಬೇಕು? ನಾವು ಈಗೋವನ್ನ ಕಳಚಿಕೊಳ್ಳಬೇಕು. ಅಹಂಕಾರದಿಂದ ಕಳಚಿಕೊಳ್ಳುವುದಕ್ಕೋಸ್ಕರ ವೇದಾಂತ ಬೇಕು. ಆದ್ರೆ ಈಗೇನಾಗಿದೆ, ಒಂದು 6 ತಿಂಗಳು ವೇದಾಂತ ಓದಿದ ಹುಡುಗನಿಗೂ ಕೂಡ ಇವರೆಲ್ಲರಿಗಿಂತ ನಾನು ಬುದ್ಧಿವಂತ, ಯಾಕಂದ್ರೆ ನಾನು 6 ತಿಂಗಳು ವೇದಾಂತ ಓದಿ, ಇವೆಲ್ಲ ಅಯೋಗ್ಯರು ಅನ್ನೋ ಭಾವನೆ ಬಂದ್ಬಿಡ್ತದೆ. ಯಾರ ಮುಂದೆಯೂ ತಲೆ ಬಗ್ಗಿಸುವುದಿಲ್ಲ, ಅವನು ಶುಂಠನಾಗಿ ಬಿಡ್ತಾನೆ. ಇಂಥ ವೇದಾಂತಿಗಳು ಸಮಾಜಕ್ಕೆ ಕಂಟಕಗಳು, ಅಪಾಯಕಾರಿಗಳು, ವ್ಯರ್ಥ ಪ್ರಾಣಿಗಳು. ಕರಗಬೇಕು. ಸ್ವಲ್ಪ 4 ಅಕ್ಷರ ಓದಿದ ತಕ್ಷಣ ಅಹಂಕಾರ ಬಂದ್ಬಿಡೋದು. ನನ್ನಷ್ಟು ವೇದಾಂತ ಓದಿಲ್ಲ ಇವರು ಯಾರು ಅಂತ. ಓದಿದವರಿಗಿಂತ ಓದದವರು ಎಷ್ಟೋ ವಾಸಿ. ಕನಿಷ್ಠ ಅಹಂಕಾರ ಆದ್ರೂ ಇಲ್ಲವಲ್ಲ ಅವರಿಗೆ. ಶನೈ ಶನೈ ಉಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ. ಏನ್ ಮಾಡಬೇಕು ಆಮೇಲೆ? ಎಲ್ಲ ತಲೆಯಿಂದ ಕೆಳಗಿಳಿಸಿದೆವು ಪಾಂಡಿತ್ಯದ ಭಾರವನ್ನ, ತರ್ಕವನ್ನ, ಈ ಮನಸ್ಸಿನ ಗೊಂದಲಗಳನ್ನ, ಸಂಕಲ್ಪ ವಿಕಲ್ಪಗಳನ್ನ. ಧೈರ್ಯವಾಗಿ ನೀನು ಇದನ್ನೆಲ್ಲ ಬಿಟ್ಟು ಮುಂದೆ ಹೋಗು ಅಂತ ಕಳಿಸಿದೆವು. ಎಲ್ಲಿ ನಿಲ್ಲಿಸ್ಬೇಕು? ಮುಂದೆ ಹೋಗುವುದು ಒಂದು ಸೀದಾ ಹೋಗ್ತಾನೆ ಇರೋದು, ಇಲ್ಲ ನಿಲ್ಬೇಕಾ? ಒಂದು ಡೆಸ್ಟಿನೇಷನ್ ಬೇಕಲ್ಲ, ಹೋಗ್ತಾನೆ ಇರೋದನ್ನ. ಇವರಲ್ಲಿ ಜೈನ ಸಿದ್ಧಾಂತದಲ್ಲಿ ಮೋಕ್ಷ ಅಂದ್ರೆ ಏನಂದ್ರೆ ಸಂತತ ಊರ್ಧ್ವಗಮನಂ ಅಂದ್ರು. ಮೇಲಕ್ಕೆ ಹೋಗ್ತಾ ಇರುವುದು ಅಂತ ಮೊದಲು ಹಾಗೆ ಹೇಳಿದರು. ಕಡೆಗೆ ಯಾರಿಗೂ ಕೊಂಡಿತು, ಕಡೆಗೆ ಅವನಿಗೆ ಆಯಾಸ ಆದ್ರೆ ಏನ್ ಮಾಡೋದು ಅಂತ ಕಂಡಿದ್ದು ಇವರಿಗೆ. ಹೋಗ್ತಾನೆ ಹೋಗಿ 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 ರೆಸ್ಟೇ ಇಲ್ವಲ್ಲ, ಕಡೆಗೆ ಅಲೋಕ ಆಕಾಶದಲ್ಲಿ ನಿಲ್ಲುವುದು ಅಂತ ಹೇಳಿದ್ರು. ಎಲ್ಲೋ ಲೋಕಾಕಾಶದಲ್ಲಿ ಹೋಗಿ 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 ಅಲೋಕಾಕಾಶದಲ್ಲಿ ನಿಲ್ಲುವುದು ಅಂತ ಇಳಿದರೆ ಪಚೀತಿ. ಹಾಗೆ ಆಮೇಲೆ ಅದನ್ನ ಅವರಿಗೆ ಕಂಡಿತು. ಹೀಗೆ ಹೇಳಿದರೆ ಈ ಮೋಕ್ಷ ಬೇಡ ಅಂತ ಎಲ್ಲರೂ ಈ ಮೋಕ್ಷವನ್ನು ಬಯಸಲಿಕ್ಕೆ ಇಲ್ಲ ಯಾರು. ಸಂತತೋರ್ಧ್ವಗಮನ ಅಂತಂದ್ರೆ ಅದು ಬೇಡ, ಒಂದು ಕಡೆ ನಿಲ್ಲುವುದು, ಅಲ್ಲಿ ಆ ಗುರಿ ಸಿಕ್ಕುವ ತನಕ ಸಂತತೋರ್ಧ್ವಗಮನ. ಇಂಥದ್ದು ತುಂಬಾ ಸಂಗತಿಗಳು ಪ್ರಾಚೀನರು ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ದಾರೆ ತಮ್ಮ ತಮ್ಮ ಇದರಲ್ಲಿ. ಹಾಗೇನೆ ಇಲ್ಲಿ ಒಂದ್ ಕಡೆ ಈ ಮನಸ್ಸನ್ನ ಇಲ್ಲಿಂದ ಎಲ್ಲದಿಂದ ಕಳಚಿಕೊಂಡು ಮುಂದಕ್ಕೆ ಹೋಗು, ಇದು ಬೇಡ ಇದು ಬೇಡ, ಮುಂದಕ್ಕೆ ಹೋಗು. ಮುಂದಕ್ಕೆ ಹೋಗಿ ಎಲ್ಲಿ ನಿಲ್ಲಿಸಬೇಕು? ಆತ್ಮ ಸಂಸ್ಥಂ ಮನಃಕೃತ್ವ. ಅದು ಸೀದಾ ಹೋಗಿ ಒಳಕ್ಕೆ ಹೋಗುದು ಬಿಡಿ. ಎಲ್ಲಿ? ಮನಸ್ಸು ಮೊದಲು ನಿನ್ನಲ್ಲಿ ಕೂತ್ಕೊಳ್ಳಿ, ನಿನ್ನ ಸ್ವರೂಪದಲ್ಲಿ ಕೂತ್ಕೊಳ್ಳಿ. ಸ್ವರೂಪದನ್ನ ಗುರುತಿಸಿ ಆಮೇಲೆ ಆತ್ಮ ಸಂಸ್ಥಂ, ನಿನ್ನ ಸ್ವರೂಪದಲ್ಲಿ ಇರತಕ್ಕ ಬಿಂಬರೂಪಿಯಾದಂತಹ ಪರಮಾತ್ಮನಲ್ಲಿ ನಿಲ್ಲಿಸಿಬಿಡು. ಆಮೇಲೆ ನೋವು ಅಲ್ಲಿ ಹೋಯ್ತು, ಕೂತ್ಕೊಂಡಿತು, ಮುಗೀತಾ? ಮುಗಿಲಿಲ್ಲ. ಅದು ಕೂತ್ಕೊಂಡಿತ್ತು ಅಂತ ನೀನು ಸ್ವಲ್ಪ ಅಸಡ್ಡೆ ಮಾಡಿದೆ, ಸರ್ವ ಪುನಃ ಇಲ್ಲಿ ಬಂದು ಬಿಡುತ್ತೆ ವಾಪಸ್. ಹಿಂದೆ ಎಲ್ಲಿಂದ ಹೊರಟಿತು ಅಲ್ಲಿಗೆ ಬಂದುಬಿಡುತ್ತೆ, ಬ್ಯಾಕ್ ಟು ದ ಪೆವಿಲಿಯನ್. ಅದಕ್ಕೆ ನಕಿಂಚಿದಪಿ ಚಿಂತೆಯೇತು, ಬೇರೆ ಯಾವುದನ್ನು ಯೋಚಿಸದಂತೆ ಅದನ್ನ ಅಲ್ಲೇ ಇರುವಂತೆ ಮತ್ತೆ ಪ್ರಯತ್ನದಿಂದ ಅದನ್ನು ನೆಲೆಗೊಳಿಸು. ಅಂದರೆ
ಇದು ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳಿದಂಥ ಒಂದು ಸಂಗತಿ ಉಂಟಲ್ಲ, ಇದು ಎಷ್ಟು ಜನ್ಮದ ಕೆಲಸ ಹೇಳಿ. ಕೃಷ್ಣ ಒಂದು ಶ್ಲೋಕದಲ್ಲಿ ಹೇಳಿದ, ಶನೈಹಿ ಶರೈಹಿ, ಹಲವಾರು ಜನ್ಮಗಳಷ್ಟು ನಿಧಾನವಾಗಿ. ಶನೈಹಿ ಶನೈಹಿ ಉಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಆ ಭಗವಂತನಲ್ಲಿ ಮನಸ್ಸು ನೆಟ್ಟಿತೋ ಇನ್ಯಾವುದನ್ನು ಯೋಚಿಸುವುದನ್ನು ಬಿಟ್ಟುಬಿಡು, ಅಲ್ಲೇ ಮನಸ್ಸನ್ನು ನೆಲೆಗೊಳಿಸು. ದಿಸ್ ಈಸ್ ಕಾನ್ಸಂಟ್ರೇಷನ್. ನ ಕಿಂಚಿದಪಿ ಚಿಂತೆಯೇತ್. ಹೀಗೆ ಮಾಡಿದಾಗ, ಅಲ್ಲಪ್ಪ ಅದು ಎಲ್ಲ ಹೋಗುತ್ತಲ್ಲ, ನೀವು ಯೋಚನೆ ಮಾಡಬಾರ್ದು ಅಂದ್ರೆ ಯೋಚನೆ ಮಾಡಬಾರದು ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಅದು ಬೇರೆ ಒಂದ್ ಕಡೆ ಹೋಗಿರುತ್ತೆ. ಅದು ಏನ್ ಮಾಡ್ಬೇಕು ಅಂದ್ರೆ, ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತಥೋ ತಥೋ ನಿಯಮ್ಯೈತತ್ ಆತ್ಮನಿ ಏವ ವಶಂ ನಯೇತ್. ಹೌದು, ಕೃಷ್ಣ ಹೇಳ್ತಾನೆ, ಗೊತ್ತಿದೆ, ಯಾಕೆಂದ್ರೆ ನಾನೇ ಕಳಿಸುವನಲ್ವಾ, ನನ್ಗೆ ಗೊತ್ತಿದೆ ಅದು ವಿಷಯ. ನೀನು ಒಂದ್ ಕಡೆ ಕೂಡಿಸಿದರೆ ನಾನು ಬೇರೆ ಕಡೆ ಕಳಿಸ್ತೀನಿ ಅದನ್ನ. ಅನೇನ ಇದದು ಉಪಸ್ಮರತಿ. ಭಗವಂತ ಮನಸ್ಸಿನಲ್ಲಿ ಅನಿರುದ್ಧ ರೂಪದಿಂದ ಇದ್ದು ಎಲ್ಲೆಲ್ಲಿಗೋ ತನ್ನ ಬಗ್ಗೆ ಅದು ಹೋಗದಂತೆ ಎಲ್ಲೆಲ್ಲಿಗೂ ಹೋಗುವಂತೆ ಮಾಡುವನು ಅವನೇ. ಆದ್ರಿಂದ ಯಥೋ ಯಥೋ ನಿಶ್ಚರತಿ, ಎಲ್ಲೆಲ್ಲಿಗೆ ಅದು ಹರಿದು ಹೋಗುತ್ತೋ ನಿಶ್ಚರತಿಂದ ಹರಿದು ಹೋಗುವುದು. ಜಾರಿಕೊಂಡು ತೆವಳಿಕೊಂಡು ಹೋಗ್ಬಿಡುತ್ತೆ, ಅದು ನಮ್ಗೆ ಗೊತ್ತಿದ್ದ ಹಾಗೆ ಜಾರಿ ಬಿಡುತ್ತೆ. ಅದು ಒಂದ್ ಕಡೆ ನಿಲ್ಲಿಸಿದ್ದೇವೆ, ಅಲ್ಲಿಂದ ಸರ್ರ ಜಾರಿ ಕೆಳಕ್ಕೆ ಬಿದ್ದು ಬಿಡುತ್ತೆ. ಯತಃ ಯತಃ ಅಂದ್ರೆ ಎಲ್ಲಿ ಎಲ್ಲಿ, ಯತಃ ಯತಃ ಅಂದ್ರೆ ಎತ್ತರ ಎತ್ತರ ಅಂತ, ಎಲ್ಲಿಂದ ಎಲ್ಲಿಂದ ಅಲ್ಲ. ಎಲ್ಲಿಂದ ಎಲ್ಲಿಂದ ಜಾರುತ್ತೋ ಅಲ್ಲಿ ಅಲ್ಲಿ ನಿಲ್ಲಿಸುವುದಲ್ಲ, ಎಲ್ಲಿ ಎಲ್ಲಿಗೆ ಜಾರುತ್ತೋ ಅಲ್ಲಿ 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 ಅಲ್ಲಿಂದ ತಪ್ಪಿ. ಯಥೋ ಯಥೋ ನಿಶ್ಚರತಿ, ಎಲ್ಲಿ ಅಲ್ಲಿಗೆ ಅದು ಜಾರಿ ಹೋಗುತ್ತೋ. ಯಾಕೆ ಹೋಗುತ್ತೆ? ಮನಃ ಚಂಚಲಂ ಅಸ್ಥಿರಂ ಅಂದ ಕೃಷ್ಣ. ಮನಸ್ಸಿನ ಸ್ವಭಾವ ಅದಪ್ಪ, ಅದನ್ನ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಸಹಜ ಸ್ವಭಾವ, ಅದ್ರ ಗುಣ ಅದು ಬಿಡುತ್ತಾ? ಹುಟ್ಟು ಗುಣ. ಗಟ್ಟ ಹತ್ತಿದರೂ ಬಿಡೋದು. ನೀವು ಘಟ್ಟದ ಮೇಲೆ ಹೋಗಿ ನಿಲ್ಲಿಸಿದ್ರು ಅದು ಕೆಳಗೆ ಇಳ್ಕೊಂಡು ಕೆಳಕ್ಕೆ ಬರುತ್ತೆ. ನೀರು ಶಿಖರದಲ್ಲಿ ಬೆಟ್ಟದ ಮೇಲೆ ಸುರಿದ್ರು ಅದು ಫುಟ್ ಇಲ್ಲಿಗೆ ಬರೋದು, ಕೆಳಕ್ಕೆ ಇಳಿಯೋದು, ಅದು ಗುಣ. ಅದು ಎಷ್ಟು ಎತ್ತರದಲ್ಲಿ ನಿಲ್ಲಿಸಿದ್ರು ಸರ್ರ ಅಂತ ಜಾರಿ ಕೆಳಕ್ಕೆ ಬರುತ್ತೆ. ಯಥೋ ಯತಃ ನಿಶ್ಚರತಿ, ಅದು ಎಲ್ಲೆಲ್ಲಿಗೆ ಹರ್ಕೊಂಡು ಹೋಗುತ್ತೋ. ಯಾಕೆ? ಚಂಚಲಂ ಅಸ್ಥಿರಂ. ಎರಡು ವಿಶೇಷಣ ಕೊಡ್ತಾನೆ, ಬರೀ ಚಂಚಲ ಅಷ್ಟೇ ಅಲ್ಲ, ಅದು ಸ್ಥಿರವಾಗಿರುವ ಇದೇ ಅಭ್ಯಾಸವೇ ಇಲ್ಲ. ಅದು ಎಲ್ಲಿಯೂ ಗಟ್ಟಿಯಾಗಿ ನಿಲ್ಲದ ಬಹಳ ಚಂಚಲವಾಗಿರತಕ್ಕಂಥದ್ದು. ಅಂದ್ರೆ ಒಂದು ಕಡೆ ಸ್ಥಿರವಾಗಿರೋದಿಲ್ಲ, ಒಂದು ಕಡೆ ಇದ್ರೂ ಕೂಡ ಅಚಲವಾಗಿರೋದಿಲ್ಲ. ಹಾಗೆ ಒಂದು ಕಡೆ ಇರೋದೇ ಇಲ್ಲ, ಒಂದು ಕಡೆ ನಿಲ್ಲಿಸಿದ್ರು ಅಲ್ಲೇ ಚಲಿಸ್ತಾ ಇರುತ್ತೆ ಅದು ಗಟ್ಟಿಯಾಗಿ. ಮನಃ ಚಂಚಲಂ ಅಸ್ಥಿರಂ ತಥೋ ತತಃ ನಿಯಮ್ಯ. ಅದರಿಂದ ಅದು ಹೋಗದೇ ಇರುವುದಿಲ್ಲ, ಹೋಗುತ್ತೆ. ಅದು ಹೋದ ಕೂಡಲೇ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಭಗವಂತನನ್ನು ಯೋಚನೆ ಮಾಡ್ತಾ ಇದ್ದೇನೆ. ಓಹೋ, ಈಗ ಯೋಚನೆ ಮಾಡ್ತಾ ಇರೋದು ಬೇರೆ ವಿಷಯ, ಭಗವಂತ ಅಲ್ಲ. ಇಲ್ಲಿ ಬಂತೆ, ಅಲ್ಲಿ ಬರಬೇಡ, ಬಾಯಲ್ಲಿ ಪುನಃ ವಾಪಸ್ ಕರ್ಕೊಂಡು ಬರಬೇಕು. ನಾನು ಹೇಳಿದ್ದೇನೆ ನಿನ್ನ ಹತ್ರ, ಅಲ್ಲಿ ಹೋಗ್ಬೇಡ ಹೇಳಿದ್ದಲ್ವಾ, ಹೋಗ್ಬೇಡ. ಹೀಗೆ ರಮಿಸಿ ರಮಿಸಿ ಅದು ಬೇರೆ ಕಡೆಗೆ ಹೋದಾಗ ಅದನ್ನು ಮತ್ತೆ ಟ್ರ್ಯಾಕಿಗೆ ತರಬೇಕು. ತತಃ ತತಃ ನಿಯಮ್ಯ ಇದ್ದದ್ದು ಏನು ಮಾಡಕೊಡಿ, ಆತ್ಮನ್ಯೇವ ವಶಂ ನಯೇತ್. ಕೊನೆಗೆ ಭಗವಂತನಲ್ಲಿಯೇ ಗಟ್ಟಿಯಾಗಿ ನಿಲ್ಲುವಂತೆ ಅದನ್ನ ಭಗವಂತನಲ್ಲಿ ನೆಲೆಗೊಳಿಸುವಂತೆ ಪ್ರಯತ್ನ ಮಾಡಿ ಅದನ್ನು ಸ್ವಾಧೀನದಲ್ಲಿ ಇರಿಸಿಕೊಂಡು ಭಗವನ್ಮಯತೆಯನ್ನು ಸಂಪಾದಿಸಬೇಕು. ಇದು ಸಯೋಗ. ಸನಿಶ್ಚಯೇನ ಯೋಕ್ತವ್ಯ ಯೋಗ ನಿರ್ವಿಣ್ಣ ಚೇತಸ ಅಂತ ಹಿಂದೆ ಹೇಳಿರತಕ್ಕಂಥ ಯೋಗ ಅಂದ್ರೆ ಇಷ್ಟು ಕಷ್ಟ ಇದೆ. ಅದು ಕನಿಷ್ಠ ಯೋಗದ ಯಾವಾಗಲೂ ಒಂದು ಸಂಗತಿ, ರೋಚಕವಾದ ಸಂಗತಿ, ಅದು ಬಹಳ ದುರ್ಲಭ ಅಂತ ಗೊತ್ತಾದಾಗ ಅದನ್ನು ಪಡೆಯುವ ಪ್ರಯತ್ನವೂ ಜಾಸ್ತಿ ಆಗುತ್ತೆ. ದುರ್ಲಭವಾದದ್ದು ಅಂತ ಕೃಷ್ಣ ಹೇಳುದು ಯಾಕೆಂದ್ರೆ, ಅಯ್ಯೋ ಅದಾಗೋದಲ್ಲ, ಹಾವು ಹೋಗೋದಲ್ಲ ಸ್ವಾಮಿ, ನಮಗೆ ಬೇಡ ಅಂತ ಬಿಡ್ಲಿಕ್ಕಲ್ಲ. ಯಾವಾಗಲೂ ಒಂದು ವಸ್ತು ದುರ್ಲಭವಾದರೆ ಅದನ್ನು ಪಡೆಯುವ ಬಯಕೆಯೂ ಅದಮ್ಯವಾಗುತ್ತೆ. ದುರ್ಲಭವಾದ್ದನ್ನು ಪಡಿಬೇಕು ಅನ್ನೋ ಆಸೆ ನಮಗೆ. ರಸ್ತೆಯಲ್ಲಿ ಹೋಗುವ ಸಿಗೋದನ್ನು ಯಾರು ತಗೋತಾರೆ? ಕಾಸ್ಟ್ಲಿಯೆಸ್ಟ್, ಬಹಳ ಅಂಥ ಅಪೂರ್ವ ಸಂಗತಿಯನ್ನು ತಗೋಬೇಕು. ಇದು ಬಹಳ ದುರ್ಲಭ, ಹಾಗಾದ್ರೆ ನಾನು ಯಾಕೆ ಇದನ್ನು ಪಡೆಯಬಾರದು? ಇದು ನಮ್ಮಲ್ಲಿ ಈ ಭಾವ ಮೂಡಬೇಕು ಅನ್ನೋದು ಕೃಷ್ಣನ ಆಶಯ. ಇದು ದುರ್ಲಭವಾದದ್ದನ್ನು ಪಡೆಯಬೇಕು. ಯಾರು ದಕ್ಕಿಸಲಾಗದ್ದನ್ನು ನಾನು ದಕ್ಕಿಸಿಕೊಳ್ಳಬೇಕು, ಯಾರು ಪಡೆಯಲಾಗದ್ದನ್ನು ನಾನು ಪಡೆಯಬೇಕು. ಈ ಛಲ ಬರಬೇಕು.
ಆತ್ಮನ್ಯೇವ ವಶಂ ನಯೇತ್. ಆಗ ಪ್ರಶಾಂತ ಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಆವಾಗ ಪ್ರಶಾಂತ ಮನಸಂ, ಆ ಎಷ್ಟೋ ಗೊಂದಲಗಳು ತುಂಬಿ, ಮನಸ್ಸು ಅಂದ್ರೆ ಗೊಂದಲಪುರ, ಗೋಜಲು ಗೋಜಲಾಗಿತ್ತು ಬಲ್ಲೆ. ಅಂಥ ಮನಸ್ಸು ಇದನ್ನೆಲ್ಲ ದೂರ ಮಾಡಿ ಭಗವಂತನಲ್ಲಿ ನಿಲ್ಲಿಸಿದಾಗ ಪ್ರಶಾಂತವಾಯಿತು. ಆ ಅನುಭವವೇ ಹೊಸ್ತು ನಮಗೆ. ಇಷ್ಟು ಮನಸ್ಸು ಶಾಂತವಾಗಿರ್ತದೆ ಅನ್ನುವೇ ಗೊತ್ತಿರಲಿಲ್ಲ. ಮನಸ್ಸು ಅಂದ್ರೆ ಗೊಂದಲಪುರ ಅಂತ ತಿಳ್ಕೊಂಡಿದ್ದೇವೆ ನಾವು. ಅಂತಾನೆ ಯಾರು ಹೀಗೆ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸ್ತಾನೆ ಅವನು ಪ್ರಶಾಂತ ಮನಸ್ಸನಂತ. ಯಾವಾಗಲೂ ಮನಸ್ಸು ಶಾಂತವಾಗಿರ್ತದೆ. ಅಂದ್ರೆ ಮೈಂಡ್ ಬಿಕಮ್ಸ್ ಆಲ್ವೇಸ್ ಟೆನ್ಷನ್ಲೆಸ್. ಎಂಥ ಪ್ರಸಂಗದಲ್ಲೂ ಟೆನ್ಷನ್ ಆಗ್ತದೆ. ಒಂದರ್ಥ ಇದು, ಬಹಳ ಸ್ಥೂಲವಾದ ಅರ್ಥ. ಪ್ರಶಾಂತ ಮನಸ್ಸಂ ಅಂದ್ರೆ ಯಾವ ಗೊಂದಲ ಟೆನ್ಷನ್ಗಳಿಗೂ ಒಳಗಾಗದಂಥ ಮನಸ್ಥಿತಿ ಉಳ್ಳವ. ಮತ್ತೊಂದರ್ಥ ಶ ಅಂದ್ರೆ ಸುಖ, ಅದರ ಅಂತ ಅಂದ್ರೆ ತುದಿ. ಶಾಂತವಾದ ಮನಸ್ಸು ಅಂತಂದ್ರೆ ಆನಂದಮಯವಾದ ಮನಸ್ಸು. ಅದರಲ್ಲೇ ಗೊಂದಲ ಇದ್ರೆ ಆನಂದ ಇಲ್ಲ. ಗೊಂದಲದಿಂದ ಕಳಚಿಕೊಂಡ ಮನಸ್ಸು ಹಾಯಾಗಿರ್ತದೆ, ನೆಮ್ಮದಿಯಿಂದ ಹಾಯಾಗಿರ್ತದೆ, ಆನಂದವಾಗಿರ್ತಕ್ಕಂಥ ಮನಸ್ಸು. ಅದು ಯಾಕೆ ಆನಂದವಾಗಿರುತ್ತೆ ಅಂದ್ರೆ ಪ್ರಶಾಂತ ಮನಸ್ಸು. ಶಮೋ ಮನ್ನಿಷ್ಠತಾ ಬುದ್ಧೇಹೇ. ಶಮ ಉಳ್ಳದ್ದು ಶಾಂತ. ಶಮ ಅಂದ್ರೆ ಭಗವಂತನಲ್ಲಿ ನೆಲೆಗೊಳ್ಳಬೇಕು. ಭಗವಂತನಲ್ಲಿ ನೆಲೆಗೊಂಡ ಮನಸ್ಸು ಪ್ರಶಾಂತ ಮನಸ್ಸು ಅಂದ್ರೆ ಅರ್ಥವೇ ಭಗವಂತನಲ್ಲಿ ನೆಲೆಗೊಂಡ ಮನಸ್ಸು. ಆದ್ದರಿಂದಲೇ ಆನಂದಮಯವಾದ ಮನಸ್ಸು. ಆದ್ದರಿಂದಲೇ ಈ ಬಾಹ್ಯ ಪ್ರಪಂಚದ ಗೊಂದಲಗಳಿಗೆ ತಲೆಗಡಿಸಿಕೊಳ್ಳದೆ ಹಾಯಾಗಿ ನೆಮ್ಮದಿಯಾಗಿರ್ತಕ್ಕ ಮನಸ್ಸು. ಆ ಸ್ಥಿತಿಗೆ ಮುಟ್ಟಿದ ಪ್ರಶಾಂತ ಮನಸಂ ಹಿ ಏನಂ ಯೋಗಿನಂ ಸುಖಮುತ್ತಮಂ ಉಪೈತಿ. ಅಂಥವನಿಗೆ ನಿಜವಾದ ಬದುಕಿನಲ್ಲಿ ಒಬ್ಬ ಅನುಭವಿಸಬಹುದಾದ ಶ್ರೇಷ್ಠ ಸುಖ ಏನು ಅನ್ನೋದು ಆವಾಗ ಗೊತ್ತಾಗುತ್ತೆ. ಉತ್ತಮಂ ಸುಖಂ ಉಪೈತಿ. ಯಾಕೆಂದ್ರೆ ಶಾಂತ ರಜಸಂ. ನಮ್ಮ ಎಲ್ಲಾ ಸುಖದ ಮೂಲ, ನಾವು ಅರಸುವ ಸುಖ ರಜೋಗುಣದ ಸುಖ. ರಾಜಸ ಸುಖ, ಮನಸ್ಸು ಬಯಸುವುದು ರಾಜಸ ಸುಖವನ್ನು. ರಾಜಸ ಸುಖದಲ್ಲಿ ಹೋರಾಟ ಇದೆ, ಡಿಸಪಾಯಿಂಟ್ಮೆಂಟ್ ಇದೆ. ರಾಜಸ ಅಂದ್ರೆ ಹೋರಾಟ. ರಜೋಗುಣ ಅವನಿಗಿಂತ ನಾನು ಮೇಲಕ್ಕೆ ಬರಬೇಕು, ಅವನನ್ನು ಸೋಲಿಸಿ ನಾನು ಗೆಲ್ಲಬೇಕು, ಈ ಎಲ್ಲ ಉಂಟು ನೋಡಿ ರಾಜಸ. ಗೋಜಲು ರಾಜಸವಾದ ಸುಖವನ್ನೇ ನಾವು ಬಯಸ್ತಾ ಇದ್ದೆವು. ಆದ್ರಿಂದ ಸುಖದಲ್ಲಿ ಗೊಂದಲ ಬಂತು, ನಿರಾಶೆ ಬಂತು, ಡಿಪ್ರೆಷನ್ ಬಂತು, ಡಿಸಪಾಯಿಂಟ್ಮೆಂಟ್ ಬಂತು. ಎಲ್ಲ ಆ ಸುಖದ ಹಿಂದೆ ಇರುವಂತಹದ್ದು ರಜೋಗುಣ. ಇದು ಯಾಕೆ ಅಲ್ಲ ಅಂದ್ರೆ ಇದು ಶಾಂತ ರಜಸಂ. ಈ ಆನಂದ ಉಂಟಲ್ವಾ, ಇದು ಸಾತ್ವಿಕವಾದ ಆನಂದ. ರಾಜಸ ಅಲ್ಲೇ ಅಲ್ಲ, ರಜೋಗುಣವೇ ಇಲ್ಲ. ತಮೋಗುಣ ಇಲ್ಲ ಅನ್ನೋದು ಆಗೋಯ್ತ. ತಮೋಗುಣ ಇಲ್ಲೇ ಇಲ್ಲ. ಯಾಕೆಂದ್ರೆ ಬುದ್ಧಿ ಮನಸ್ಸು ಜ್ಞಾನದ ಮಾರ್ಗದಲ್ಲಿ ತೊಡಗಿದಾಗಲೇ ತಮೋಗುಣ ಹೋಯಿತು. ಆದರೆ ಸುಖದ ಹೋರಾಟ ಉಂಟು, ಅದು ರಜೋಗುಣ. ಜ್ಞಾನದ ಪ್ರವೃತ್ತಿ ಅನ್ನೋದು ರಜೋಗುಣದಲ್ಲಿಯೂ ಕಾಮನ್ಯ, ಅದೇನು ತಪ್ಪಲ್ಲ. ತಮಸ್ಸಿನಿಂದ ಕಳಚಿಕೊಂಡು ಜ್ಞಾನದಲ್ಲಿ ಪ್ರವೃತ್ತಿ ಬಂತು. ಆ ಜ್ಞಾನದ ಮೂಲಕ ಏನೋ ಲಾಭ, ಸುಖ, ಹೋರಾಟ ಇದು ಬಂತು, ಇದು ರಜೋಗುಣ. ಅದು ಹೊರಟೋಯ್ತು. ತಮೋಗುಣವೂ ಇಲ್ಲ, ರಜೋಗುಣವೂ ಇಲ್ಲ. ಬರಿಯ ಬೆಳಕು, ಬರಿಯ ಆನಂದ ಅಷ್ಟೇ. ಅದನ್ನ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಎಂಥ ಯೋಗಿಯವ, ಅವನ ರಜೋಗುಣ ಇಲ್ಲ ಅವನಲ್ಲಿ. ಆದ್ದರಿಂದಲೇ ಅಕಲ್ಮಷಂ, ಅವನ ಮನಸ್ಸು ಒಳಗೆ ಸ್ವಚ್ಛವಾಗಿದೆ. ನಮಗೇನು ಅಂದ್ರೆ ಸ್ವಚ್ಛ ಆಗಬೇಕು ಅಂತ, ಕೊಳೆ ತೊಳೆಯುವುದು ಅಂತ ಹೇಳ್ತೇವಲ್ಲ ನಾವು, ಕೊಳೆ ತೊಳೆಯುವ ಕಾರ್ಯಕ್ರಮ. ನಾವು ಕೊಳೆ ತೊಳೆಯುವುದಕ್ಕೆ ಸೋಪ್ ತರ್ತೀವಿ, ಏನೇನೋ ಹಾಕಿ ಮೈ ತೊಳಿತೇವೆ, ಬಟ್ಟೆ ತೊಳಿತೇವೆ, ಎಲ್ಲ ಸ್ವಚ್ಛ ಆಯಿತು. ಮನೆ ತೊಳಿತೇವೆ, ಮನೆ ಸ್ವಚ್ಛ ಆಯಿತು. ಬಟ್ಟೆ ತೊಳಿತೇವೆ, ಬಟ್ಟೆ ಸ್ವಚ್ಛ ಆಯಿತು. ಮೈ ತೊಳಿತೇವೆ, ಮೈ ಸ್ವಚ್ಛ ಆಯಿತು. ಮನಸ್ಸು ಆಗಲಿಲ್ಲ. ಮತ್ತಾಗಾದ್ರೆ ಏನು ಉಪಯೋಗ? ಯಾವುದು ಹೊರಗಿನ ತಟ್ಟೆ ತೊಳೆದೆವು,
ಬಟ್ಟೆ ತೊಳೆದೆವು, ತಟ್ಟೆ ತೊಳೆದೆವು, ಅದರ ಒಳಗೆ ಹಾಕಿರತಕ್ಕಂಥ ಪದಾರ್ಥ ಕೊಳಕು, ಮತ್ತು ತೊಳೆಯೋದು ಯಾಕೆ? ಇಷ್ಟು ತೊಳೆಯೋದು ಕೂಡ ಒಳಗೆ ಇರತಕ್ಕಂಥದ್ದು ಸ್ವಚ್ಛವಾಗಿರುವ ವಸ್ತು ಅನ್ನೋದಕ್ಕೋಸ್ಕರ. ಆ ಸ್ವಚ್ಛವಾದ ವಸ್ತುವನ್ನು ಸ್ವಚ್ಛವಾದ ತಟ್ಟೆಯಲ್ಲಿ ಇಡಬೇಕು ಅಂತ. ಮತ್ತೆ ತಟ್ಟೆ ತೊಳೆದಿದ್ರು ತಪ್ಪೆ. ಒಳ್ಳೆ ಹಾಲು ತೊಳೆಯದೇ ಇದ್ದಂಥ ಕೆಸರು ತುಂಬಿದ ಲೋಟದಲ್ಲಿ ಹಾಕಿಬಿಟ್ರೆ ಹಾಲು ಕೆಟ್ಟು. ಅದರಿಂದ ತಟ್ಟೆ ತೊಳಿಬೇಕು, ಹೌದು, ಆದರೆ ಸ್ವಚ್ಛವಾದ ಹಾಲು ಇರಬೇಕು ಒಳಗೆ. ಅದರ ಒಳಗಿನಿಂದ ಕೊಳೆ ತುಂಬಿದ ಪದಾರ್ಥ ತಟ್ಟೆ ತೊಳೆದು ಹಾಕಿ ಏನು ಉಪಯೋಗ? ಇವತ್ತು ಇನ್ನೊಂದು ದೊಡ್ಡ ದುರಂತ ನಮ್ಮ ವೇದಾಂತದ್ದು. ಎಲ್ಲ ವೇದಾಂತಿಗಳು ಏನು ಹೇಳ್ತಾರೆ ಅಂದರೆ, ಒಳಗಿನಿಂದ ಸ್ವಚ್ಛವಾದ ವಸ್ತುವನ್ನು ಬೆಳೆಸಿಕೊ ಅಂತ ಹೇಳೋದಿಲ್ಲ. ತಟ್ಟೆ ತೊಳಿ, ತಟ್ಟೆ ತೊಳಿ, ತಟ್ಟೆ ತೊಳಿ ಅಂತಾರೆ. ಬರೀ ತಟ್ಟೆ ತೊಳೆಯೋದಿಲ್ಲ ಜೀವಮಾನ ಇಡಿ. ತಟ್ಟೆ ತೊಳೆದು ಮತ್ತೆ ಕೊಳೆ ತುಂಬಿಸು, ತಟ್ಟೆ ತೊಳೆಯೋದು ಕೊಳೆ ತುಂಬಿಸು, ತಟ್ಟೆ ತೊಳೆಯೋದು ಕೊಳೆ ತುಂಬಿಸು. ತಟ್ಟೆ ತೊಳೆಯೋದಲ್ಲಪ್ಪ, ತಟ್ಟೆ ಒಳಗೆ ಏನಿದೆ ಅದನ್ನು ಸ್ವಚ್ಛವಾಗಿ ಇಡಬೇಕು. ಅದರಿಂದ ಅಕಲ್ಮಷಂ, ಒಳಗಿನಿಂದ ಮನಸ್ಸು ತೊಳೆಯಬೇಕು ಮೊದಲು. ಸ್ವಚ್ಛವಾದ ಮನಸ್ಸಿಗೋಸ್ಕರ ಸ್ವಚ್ಛವಾದ ದೇಹ, ಸ್ವಚ್ಛವಾದ ಮೈ, ಸ್ವಚ್ಛವಾದ ಮನೆ, ಸ್ವಚ್ಛವಾದ ಬಟ್ಟೆ, ಸ್ವಚ್ಛವಾದ ಪರಿಸರ, ಎಲ್ಲ ಸ್ವಚ್ಛತೆಯು ಕೊನೆಯ ಸ್ವಚ್ಛತೆ ಇದಕ್ಕೋಸ್ಕರ. ಮನಸ್ಸು ಕೊಳಕಾಗಿದ್ದರೆ ಈ ಹೊರಗಿನಿಂದ ಸ್ವಚ್ಛ ಮಾಡಿ ತೊಳೆದು ಏನೂ ಉಪಯೋಗ ಇಲ್ಲ. ಅದರಿಂದ ನಿಜವಾದ ಈ ರೀತಿ ಮನಸ್ಸನ್ನ ಭಗವಂತ ನೆಲೆಗೊಳಿಸಿದವನು ಏನಾಗಿರ್ತಾನೆ? ಅಕಲ್ಮಷಂ. ಹಿ ಬಿಕಮ್ಸ್ ಪ್ಯೂರ್ ಮೆಂಟಲಿ. ಒಳಗಿನಿಂದ ಸ್ವಚ್ಛ ಆದ. ಯಾಕಂದ್ರೆ ಒಳಗೆ ಸ್ವಚ್ಛ ಮಾಡಲಿಕ್ಕೆ ನಾವು ಯಾಕೆ ಮಾಡೋದಿಲ್ಲ ಗೊತ್ತಾ? ಯಾವುದು ಅದಕ್ಕೆ ಏನು ಸಿಗೆ ಸೊಪ್ಪು ಪುಡಿ ಹಾಕಬೇಕು, ಸೋಪ್ ಹಾಕಬೇಕು, ಯಾವ ಸೋಪ್ ಹಾಕಬೇಕು, ಸ್ಯಾಂಡಲ್ಲೋ ಏನು ಹಾಕಬೇಕು ಗೊತ್ತಿಲ್ಲ ನಮಗೆ. ಒಳಗಿನಿಂದ ತೊಳೆಯುವುದಕ್ಕೆ ಏನು ಸೋಪೇ ಸಿಕ್ಕೋಲ್ಲ ನಮಗೆ ಅಂಗಡಿಗಳಲ್ಲಿ. ನಮಗೆ ಸೋಪ್ ಹಾಕಿ ತೊಳೆದು ಗೊತ್ತು, ಇದಕ್ಕೆ ಸೋಪ್ ಇಲ್ಲ, ತೊಳೆಯದೆ ಬಿಟ್ಟುಬಿಟ್ಟೆವು. ಅದಕ್ಕೆ ಒಳಗಿನಿಂದ ತೊಳೆಯುವ ಪ್ರಯತ್ನ ಕೃಷ್ಣ ಹೇಳೋದು. ಮನಸ್ಸು ಸ್ವಚ್ಛವಾಯಿತು, ಅಕಲ್ಮಷಂ. ಯಾಕೆಂದ್ರೆ ಬ್ರಹ್ಮಭೂತಂ, ಬ್ರಹ್ಮಭೂತಂ ಭಗವಂತನಲ್ಲಿ ಕೂತಿತು, ಮತ್ತೆ ಸ್ವಚ್ಛವಾಗದಿರುವುದು ಹಾಗೆ. ಜಗತ್ತಿನಲ್ಲಿ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯವ್ಯಯ ಪಿತ. ಯಾವುದು ಜಗತ್ತಿನ ಎಲ್ಲ ಪವಿತ್ರ ವಸ್ತುಗಳಿಗಿಂತಲೂ ಪವಿತ್ರವೋ ಆ ವಸ್ತುವಿನ ಕೂತು ಬಿಟ್ಟರು ಇದು ಅಪವಿತ್ರ ಆಗೋದು ಹಾಗೆ. ಬೆಂಕಿಯೇ ಪವಿತ್ರ. ಏನು ಹಾಕಿದ್ರು ಸುಟ್ಟು ಪವಿತ್ರ ಮಾಡಿಬಿಡ್ತದೆ. ನೀವು ಮಲ ಹಾಕಿದ್ರು ಕೂಡ ಸುಟ್ಟು ಬೂದಿ ಮಾಡಿ ನಿರ್ಮಲ ಮಾಡಿಬಿಡ್ತದೆ. ಬೂದಿ ಮಲ ಅಲ್ವೇ ಇಲ್ಲ. ಬೂದಿಯನ್ನು ಮತ್ತೆ ಮಲವನ್ನ ಕೈಯಲ್ಲಿ ಮುಟ್ಲಿ ಹೇಸಿಗೆ ಪಟ್ಕೋತೇವೆ ನಾವು. ಅದೇ ಬೆಂಕಿಯಲ್ಲಿ ಮಲ ಹಾಕಿಬಿಟ್ಟು ಅದು ಬೂದಿ ಆಗಿಬಿಟ್ರೆ ಕೆಲವು ಭಕ್ತಿಯಿಂದ ಹಚ್ಕೊಂಡ್ಬಿಡ್ತಾರೆ. ಹಣೆ ಹಚ್ಚಿಕೊಳ್ಳುವಷ್ಟು ಮಡಿಯಾಗ್ಬಿಡ್ತದೆ. ಬೆಂಕಿಯೇ ಕೊಳಕಾದ್ದನ್ನು ಸ್ವಚ್ಛ ಮಾಡ್ತದೆ. ಭಗವಂತ ಏನು ಬೆಂಕಿಗೂ ಪಾವಿತ್ರ್ಯ ಕೊಟ್ಟವ. ತೀರ್ಥೋದ ಕಂಚ ವಹ್ನಿಶ್ಚ ನಾಣ್ಯತಃ ಶುದ್ಧಿ ಮರಹತಃ. ಒಂದು ಕಡೆ ಭೌಭೂತಿ ಹೇಳ್ತಾರೆ, ಉತ್ಪತ್ತಿ ಪರಿಭೂತಾಯ ಕಿಮಸ್ಯಾಹ ಪಾವನಾಂತರೈಹಿ. ಸೀತೆಯನ್ನ ಅಗ್ನಿ ಪ್ರವೇಶ ಮಾಡಿ ಪರಿಶುದ್ಧಳು ಅಂತ ರಾಮಚಂದ್ರ ಸ್ವೀಕಾರ ಮಾಡಿದ ಅಂದಾಗ ಭೌಭೂತಿ ಒಂದು ಮಾತು ಹೇಳ್ತಾನೆ, ಏನ್ರಿ ಸೀತೆಯನ್ನು ಶುದ್ಧ ಮಾಡುವಷ್ಟು ತಾಕತ್ತಿದೆಯೋ ಆ ಬೆಂಕಿಗೆ? ಅವಳು ಸ್ವಯಂ ಪವಿತ್ರಳು. ಬಹಳ ಅಂದ್ರೆ ಸೀತೆಯ ಸ್ಪರ್ಶದಿಂದ ಆ ಬೆಂಕಿ ಮಡಿಯಾಯಿತು ಅಂತ ಹೇಳ್ರಿ. ಬೆಂಕಿಯಲ್ಲಿ ಪ್ರವೇಶ ಮಾಡಿದ ಸೀತೆ ಮಡಿಯಾದಳು ಅಂದ್ರೆ ಏನರ್ಥ? ಉತ್ಪತ್ತಿ ಪರಿಪೂತಾಯ ಕಿಮಸ್ಯಾಹ ಪಾವನಾಂತರೈಹಿ. ಸ್ವತಃ ಪವಿತ್ರ ಮೂರ್ತಿ ಅವಳು, ಪಾವಿತ್ರ್ಯದ ಸಾಕಾರ ಮೂರ್ತಿ. ಅವಳನ್ನು ಮಡಿ ಮಾಡ್ಲಿಕ್ಕೆ ಏನೊಂದು ಬೆಂಕಿ ಬೇಕಾ? ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ, ತೀರ್ಥೋದ ಕಂಚ ವಹ್ನಿಶ್ಚ ನಾಣ್ಯತ ಶುದ್ಧಿ ಮರಹದ. ತೀರ್ಥ ಗಂಗಾಜಲ, ಗಂಗಾಜಲವನ್ನು ಪವಿತ್ರ ಮಾಡಲಿಕ್ಕೆ ಇನ್ನೊಂದು ನೀರು ಹಾಯ್ಬೇಕೆ? ನಾನು ಬೆಂಕಿಯನ್ನು ಪವಿತ್ರ ಮಾಡಲಿಕ್ಕೆ ಇನ್ನೊಂದು ಬೆಂಕಿಯಲ್ಲೇ ಇಡ್ಬೇಕೇನದನ್ನು? ಬೆಂಕಿಯನ್ನ ಇನ್ನೊಂದು ವಸ್ತು ಪವಿತ್ರ ಮಾಡಲಾರದು, ಗಂಗಾಜಲವನ್ನ ಇನ್ನೊಂದು ವಸ್ತು ಪವಿತ್ರ ಮಾಡಲಾರದು, ಸೀತೆಯನ್ನ ಇನ್ನೊಂದು ವಸ್ತು ಪವಿತ್ರ ಮಾಡಲಾರದು. ಹಾಗೆ ಯಾಕೆಂದ್ರೆ ಸದಾ ಭಗವಂತನಲ್ಲಿ ನೆಲೆಸಿರುವ ನಿತ್ಯಾಭಿಯೋಗಿನಿಯಾದ ತತ್ವ ಅದು. ಮನಸ್ಸು ಹಾಗೆ ಸದಾ ಭಗವಂತ ನೆಲೆಸಿಬಿಟ್ರೆ ಅದನ್ನು ಮತ್ತೆ ಅದು ಮೈಲಿಗೆ ಆಗುವುದು ಹೇಗೆ? ಅದು ಪವಿತ್ರ, ಪ್ಯೂರೆಸ್ಟ್. ಅದು ಯಾಕೆಂದ್ರೆ ಬ್ರಹ್ಮಭೂತಂ. ಅದು ಕೆಲವರು ಬ್ರಹ್ಮಭೂತಂ ಅಂದ್ರೆ ಬ್ರಹ್ಮವೇ ಆಗ್ಬಿಟ್ಟ ಅಂತ. ಬ್ರಹ್ಮ ಆಗುವುದೂ ಇಲ್ಲ, ಭೂತ ಆಗುವುದೂ ಇಲ್ಲ, ಬ್ರಹ್ಮನಲ್ಲಿ ನೆಲೆಸುವುದು ಅಷ್ಟೇ. ಚಿನ್ನದ ಹಾಗೆ ಮಣ್ಣು ತುಂಬಿತ್ತು ಚಿನ್ನದಲ್ಲಿ,
ಪುಟಕ್ಕಿಟ್ಟೆವು, ಸ್ವಚ್ಛ ಆಯಿತು. ಹಾಗೆ ಭಗವಂತನ ಚಿಂತನ ಅನ್ನುವ ಪುಟಕ್ಕಿಟ್ಟ ಈ ಮನಸ್ಸು, ಇಟ್ ಬಿಕಮ್ಸ್ ಪ್ಯೂರೆಸ್ಟ್ ಎಲಿಮೆಂಟ್ ಇನ್ ದ ವರ್ಲ್ಡ್. ಅದಕ್ಕಿಂತ ಸ್ವಚ್ಛವಾದ ಪವಿತ್ರವಾದ ಇನ್ನೊಂದು ವಸ್ತು ಇಲ್ಲ. ಆ ರೀತಿ ಸ್ವಚ್ಛವಾದ ಮನಸ್ಸು, ಅದಕ್ಕೋಸ್ಕರ ಬಾಹ್ಯ ಸ್ವಚ್ಛತೆ, ಇದೆಲ್ಲವನ್ನ ಬೆಳೆಸಿಕೊಳ್ಳಬೇಕು ಅನ್ನತಕ್ಕಂಥ ಮಾತನ್ನ ಕೃಷ್ಣ ಧ್ಯಾನದ ಬಗ್ಗೆ, ಅಂತರಂಗ ಪ್ರಪಂಚದ ಬಗ್ಗೆ, ಅಂತರಂಗದ ಮಡಿಯ ಬಗ್ಗೆ ಕಣ್ಣು ತೆರೆಸುವ ಮುತ್ತಿನಂಥ ಮಾತುಗಳನ್ನ ಹೇಳಿದ್ದನ್ನ ನಾವು ಇವತ್ತು ನೋಡಿದೆವು. ಇವತ್ತು ಇಷ್ಟು ಸಾಕು. ಒಂದು ವಿಷಯ ಮುಕ್ತಾಯದ ಮುಂಚೆ ಹೇಳಬೇಕು. ಒಂದು ಪುಸ್ತಕ ಪ್ರಕಟ ಆಗ್ತಾ ಇದೆ. ಅದ್ಯಾವುದು ಅಂದ್ರೆ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ನಾರಾಯಣ ಪಂಡಿತರು ಬರೆದಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ನಾರಾಯಣ ಪಂಡಿತರು ಮಧ್ವ ವಿಜಯ ಅಂತ ಅದರ ಹೆಸರು. ಕೆಲವರು ಸುಮಧ್ವ ವಿಜಯ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಅದರ ಹೆಸರು ಸುಮಧ್ವ ವಿಜಯ ಅಲ್ಲ. ಅದನ್ನು ನಾರಾಯಣ ಪಂಡಿತರು, ಪ್ರಾಚೀನ ವ್ಯಾಖ್ಯಾನಕಾರರು ಎಲ್ಲರೂ ಅದಕ್ಕೆ ಹೆಸರು ಮಧ್ವ ವಿಜಯ ಅಂತ ಶ್ರೀಕಾರ ಹಾಕಬಹುದು. ಶ್ರೀ ಮಧ್ವ ವಿಜಯ ಅಂತ ಹೇಳ್ಬೋದು. ಸುಮಧ್ವ ವಿಜಯ ಅಂತ ಹೆಸರು ಅದಕ್ಕೆ ಗ್ರಂಥಕಾರರು ಇಟ್ಟಿಲ್ಲ. ಗ್ರಂಥಕಾರರು ಇಡದೆ ನಾವು ಸೇರಿಸಿದರೆ, ನಾನು ವಿನೋದಕ್ಕೆ ಹೇಳೋದುಂಟು, ಕುಮಾರ ಸಂಭವ ಅಂತ ಅವನ ಹೆಸರಿಟ್ಟಿದ್ದಾನೆ, ಅದಕ್ಕೆ ಸುಕುಮಾರ ಸಂಭವ ಅಂತ ಹೇಳಿರಾಗತ್ತ. ಹಾಗೇನು ಸುಮಧ್ವ ವಿಜಯ ಅಂತ ಹೆಸರು ಮಧ್ವಾಚಾರ್ಯರು, ಅದು ನಾರಾಯಣ ಪಂಡಿತರು ಇಟ್ಟ ಹೆಸರಲ್ಲ. ಅದರಿಂದ ಅವರಿಟ್ಟ ಹೆಸರನ್ನೇ ಹೇಳೋಣ. ನಾರಾಯಣ ಶ್ರೀ ಮಧ್ವ ವಿಜಯ ಅಂತ ಹೆಸರಿನಲ್ಲಿ ವೇದಾಂಗ ತೀರ್ಥರು, ಅವರು ಅರ್ಲಿಯೆಸ್ಟ್ ಕಮೆಂಟೇಟರ್. ಮಧ್ವ ವಿಜಯಕ್ಕೆ ಮೊತ್ತ ಮೊದಲು ವಿಸ್ತೃತ ಸಮಗ್ರ ವ್ಯಾಖ್ಯಾನ ಬರೆದವರು ವೇದಾಂಗ ತೀರ್ಥರು. ವಾದರಾಜರಿಗಿಂತ 8 ತಲೆ ಹಿಂದಿನವರು, ಸೋದೆ ಮಠದ ಯತಿಗಳು. ಅಂದ್ರೆ 14ನೇ ಶತಮಾನದಲ್ಲಿ ಮಧ್ವ ವಿಜಯ ರಚನೆಯಾಯಿತು. 14ನೇ ಶತಮಾನದ ಪೂರ್ವಾರ್ಧದಲ್ಲಿ ಮಧ್ವ ವಿಜಯ ರಚನೆ ಆದದ್ದು. ವೇದಾಂಗ ತೀರ್ಥರು ಬಹಳ ಅಂದ್ರೆ 15ನೇ ಶತಮಾನದ ಪೂರ್ವಾರ್ಧದಲ್ಲಿ ಇದ್ದವರು. ಅಂದ್ರೆ ಒಂದು 75-100 ವರ್ಷ ಅಂತರವೂ ಇಲ್ಲ ಮೂಲಕಾರರಿಗೂ ವ್ಯಾಖ್ಯಾನಕಾರರಿಗೂ. ಅದರ ನಂತರ 16ನೇ ಶತಮಾನದ ಕೊನೆಗೆ ವಿಶ್ವಪತಿ ತೀರ್ಥರ ವ್ಯಾಖ್ಯಾನ ಬರೆದು, ಆಮೇಲೆ 17ನೇ ಶತಮಾನದಲ್ಲಿ ಚಲಾರಿ ಆಚಾರ್ಯರು ವ್ಯಾಖ್ಯಾನ ಬರೆದು. ಇವೆಲ್ಲ ಅನಂತರದವು. ಎಲ್ಲಕ್ಕಿಂತ ಪ್ರಾಚೀನ ವ್ಯಾಖ್ಯಾನ ವೇದಾಂಗ ತೀರ್ಥರದ್ದು ಮತ್ತು ಮೂಲ ಗ್ರಂಥಕಾರರಿಗೆ ಬಹಳ ಹತ್ತಿರದವರು. ಕಾಲತಃ ಅತ್ಯಂತ ಪ್ರಾಮಾಣಿಕವಾದ ಪ್ರಾಚೀನ ಪಾಠ ಅವರು ಬರೆದಿರತಕ್ಕಂಥ ವ್ಯಾಖ್ಯಾನದಲ್ಲಿ ಸಿಗುತ್ತೆ. ಈಗ ಸದ್ಯ ವೇದಾಂಗ ತೀರ್ಥರ ವ್ಯಾಖ್ಯಾನದ ಮುದ್ರಣವೂ ನಡೆದಿದೆ. ಇಷ್ಟರವರೆಗೆ ಅದು ಪ್ರಕಟ ಆಗಿಲ್ಲ. ಆ ನಂತರದ ವ್ಯಾಖ್ಯಾನಗಳೆಲ್ಲ ಮುದ್ರಣ ಆಗಿವೆ. ವಿಶ್ವಪತಿ ತೀರ್ಥಿಯ ಮುದ್ರಣ ಆಗಿದೆ, ಛಲಾರಿಯ ಮುದ್ರಣ ಆಗಿದೆ. ಈ ಎರಡಕ್ಕೂ ಮೂಲಭೂತವಾಗಿ ಯಾವುದನ್ನು ಉಪಜೀವನೆ ಮಾಡಿಕೊಂಡು ಅವರು ವ್ಯಾಖ್ಯಾನ ಬರೆದಿದ್ದಾರೋ ಆ ವೇದಾಂಗ ತೀರ್ಥಿಯ ಮುದ್ರಣ ಆಗಿರಲಿಲ್ಲ. ಅದನ್ನು ಮುದ್ರಣ ಶೋಧನೆ ಮಾಡಿ ಪ್ರಿಂಟಿಗೆ ಕೊಟ್ಟಿದ್ದೇನೆ. ಅದು ಮುದ್ರಣ ಆಗ್ತಾ ಇದೆ. ಸದ್ಯದಲ್ಲಿ ಅದು ಪ್ರಕಾಶನ ಆಗತ್ತೆ. ಅದರ ಜೊತೆಗೆ ನಾರಾಯಣ ಪಂಡಿತರೇ ಸ್ವತಃ ಬರೆದ ಭಾವಪ್ರಕಾಶಿಕ ಅನ್ನೋ ವ್ಯಾಖ್ಯಾನ ಅದು ಈಗ ಮುದ್ರಣ ಆಗಿದೆ. ಏನೇನೋ ಅಬದ್ಧವಾಗಿ ಮುದ್ರಣ ಆಗಿದೆ, ಶುದ್ಧವಾದ ಪಾಠ ಆಗಿಲ್ಲ. ಅದು ಎರಡನ್ನೂ ಒಟ್ಟಿಗೆ ಮುದ್ರಣ ಮಾಡತಕ್ಕಂಥ ಪ್ರಯತ್ನ ಅದು ಪ್ರಾರಂಭ ಆಗಿದೆ. ಅದು 4 ದಿವಸ ಹೋಗುತ್ತೆ. ಅದರ ಮುಂಚೆ ನಮ್ಮ ಬಳಗದ ಅನೇಕ ಮಂದಿ ಸ್ನೇಹಿತರು ಹೇಳಿದರು, ಅದು ವೇದಾಂಗ ತೀರ್ಥಿಯ ಪ್ರಿಂಟ್ ಆಗಲಿ, ಜನರಿಗೆ ವೇದಾಂಗ ತೀರ್ಥಿಯ ಹಿಡ್ಕೊಂಡು ಏನು ಮಾಡಬೇಕಾಗಿದೆ? ಸಾಮಾನ್ಯ ಜನರಿಗೆ, ಅದು ವಿದ್ವಾಂಸರಿಗೆ ಆಯ್ತು, ಪಾಠ ಮಾಡುವವರಿಗೆ. ಜನರಿಗೆ ಪಾರಾಯಣಕ್ಕೆ ಶುದ್ಧವಾದ ಮಧ್ವ ವಿಜಯ ಬೇಕು. ವ್ಯಾಖ್ಯಾನ ಮತ್ತೆ ಈ ಏನೇನೋ ತಪ್ಪು ಪ್ರಿಂಟ್ ಆಗಿಬಿಟ್ಟಿದೆ. ಯಾರೂ ಶೋಧನೆ ಮಾಡೋದು ಕಾಳಜಿ ಇಲ್ಲ. ವೇದಾಂಗ ತೀರ್ಥರು ಅಂದ್ರೆ 14ನೇ ಶತಮಾನದ ವ್ಯಾಖ್ಯಾನಕಾರರು ಬಳಸಿದ ಶುದ್ಧ ಪಾಠದ ಮಧ್ವ ವಿಜಯ ನಾವು ಪಾರಾಯಣಕ್ಕೆ ಕೊಡ್ರಿ ಅಂತ ಬಹಳ ಜನ ಸ್ನೇಹಿತರು, ನಮ್ಮ ಆತ್ಮೀಯರು ಹೇಳಿದರು. ಅದು ನನಗೆ ಹೌದು ಅಂತ ಅನಿಸಿತು. ಒಳ್ಳೆಯ ಕೇಳಿಕೆ ಅದು ಅಂತ. ಅದಕ್ಕೋಸ್ಕರ ಅದನ್ನ ಹಗಲು ರಾತ್ರಿ ವಾಸ್ತವಿಕವಾಗಿ ಆ ಪುಸ್ತಕದ ಮುನ್ನುಡಿಯನ್ನ ನಿನ್ನೆ ರಾತ್ರಿ ಕೂತು ಬರದೆ. ಅಂದ್ರೆ ಬೆಳಗಿನ ಜಾವ 4:15 ಗಂಟೆ ತನಕ ಮುನ್ನುಡಿ ಬರೀತಿದ್ದೆ. ನಿನ್ನೆ ರಾತ್ರಿ ಇಡೀ ಜಾಗರ. ಯಾಕಂದ್ರೆ ಅದನ್ನ ಒಂದು ನಿಶ್ಚಯ, ಒಂದು ಡೇಟ್ ಫಿಕ್ಸ್ ಮಾಡದಿದ್ರೆ ಯಾವ ಕೆಲಸ ಆಗೋಲ್ಲ. ನಾಡ್ದು 27ನೇ ತಾರೀಕಿನ ದಿವಸ ಇಲ್ಲಿಯ ಪ್ರವಚನದ ಕೊನೆಯ ದಿವಸ ಮಧ್ವ ವಿಜಯ ಬಿಡುಗಡೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು, ಅದು ಬಿಡುಗಡೆ ಮಾಡಬೇಕಾಗಿದ್ದರೆ ಇವಾಗ ಪ್ರಿಂಟಿಗೆ ಮ್ಯಾಟ್ರ್ ಕೊಟ್ಟದ್ದೇ ನಿನ್ನೆ. 250, ಸುಮಾರು 250 ಪುಟದ ಪುಸ್ತಕ ನಿನ್ನೆ ಮ್ಯಾಟ್ರ್ ಕೊಟ್ಟದ್ದು, ನಾಡಿದ್ದು ಬಿಡುಗಡೆ ಆಗುತ್ತೆ. ಅದ್ರ ನಿನ್ನೆ ರಾತ್ರಿ ಕೂತು ಮುನ್ನುಡಿ ಬರದೆ ಬೆಳಗಿನ ಜಾವ ತನಕ. ಇವತ್ತು ಅದನ್ನ ಬದ್ರಿಯವರು ಕಂಪೋಸ್ ಮಾಡ್ತಾ ಇದ್ದಾರೆ ಅದನ್ನ DTPಯಲ್ಲಿ. ಹೀಗೆ ನಾಡ್ದು ಅದನ್ನ ಪುಸ್ತಕ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಪ್ರೆಸ್ಸಿನವರು. ಇವತ್ತಿನ ಟೆಕ್ನಾಲಜಿಯ ಡೆವಲಪ್ಮೆಂಟ್ ಅಷ್ಟು ಅದ್ಭುತ. 250 ಪುಟದ ಪುಸ್ತಕ ನಾವು ಸ್ಕ್ರಿಪ್ಟ್ ಇವತ್ತು ಕೊಟ್ಟರೆ ಅದನ್ನ DTP ಮಾಡಿ ನಾಳೆ ಪುಸ್ತಕ ಕೊಡ್ತಾರೆ ಅವರು. ಆ ಥರ ಅದು ಇರಲಿ, ತಾಂತ್ರಿಕ ಯುಗದ ಚಮತ್ಕಾರಗಳು. ಅದು ಏನೇ ಇರಲಿ,
27ಕ್ಕೆ ಆ ಪುಸ್ತಕ ಬಿಡುಗಡೆಯಾಗುತ್ತೆ. ಅಂದ್ರೆ ಪ್ರಾಯ ಈ ತನಕವೂ ವೇದಾಂಗ ತೀರ್ಥರ ಪ್ರಾಚೀನ ಪಾಠ ಪೂರ್ಣ ಸಮಗ್ರ ಶೋಧನೆ ಮಾಡಿ ಒಂದು ಪುಸ್ತಕದಲ್ಲೂ ಪ್ರಕಟ ಆಗಿಲ್ಲ. ಹೇಗೆ ಋಷಿಕೇಶ ತೀರ್ಥರ ಪಾಠವನ್ನು ಸರ್ವಮೂಲದನ್ನು ನಾವು ಮೊದಲು ಕೊಡುವಂತಹ ಪ್ರಯತ್ನ ಮಾಡಿದೆವು, ಅದೇ ರೀತಿ ವೇದಾಂಗ ನಾರಾಯಣ ಪಂಡಿತರ ಪಾಠ ಪ್ರಾಚೀನ ಪಾಠ ಅದನ್ನ ಅಂದ್ರೆ ಶುದ್ಧ ಪಾಠವನ್ನ ಪಾರಾಯಣ ಮಾಡಬೇಕು ಅಂತ ಅಷ್ಟೇ. ನನಗೆ ಇನ್ನೇನಿಲ್ಲ, ಶುದ್ಧ ಪಾಠದ ನಾವು ಪಾರಾಯಣ ಮಾಡ್ತಾರೆ. ಪ್ರಿಂಟಿನ ಪುಸ್ತಕ ಪಾಪ ಜನರಿಗೆ ಏನು ಗೊತ್ತು, ಪ್ರಿಂಟಿನ ಪುಸ್ತಕ ಇಟ್ಕೊಳ್ತಾರೆ ಗೊತ್ತು, ಅದರಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಅಂತ ವಿದ್ವಾಂಸರೇ ತೀರ್ಮಾನ ಮಾಡದ ಗೊಂದಲದಿಂದವಾಗಿ ಜನಸಾಮಾನ್ಯರು ಪಾರಾಯಣ ಮಾಡೋರು ಏನು ಮಾಡಬೇಕು. ಅದಕ್ಕೆ ಅತ್ಯಂತ ಪ್ರಾಚೀನವಾದ ಶುದ್ಧವಾದ ಪಾಠ ಮಧ್ವ ವಿಜಯದು ಕನ್ನಡ ಲಿಪಿಯಲ್ಲಿ ದೊಡ್ಡ ಬೋಲ್ಡ್ ಟೈಪ್ಸ್ 16 ಪಾಯಿಂಟ್ ಬೋಲ್ಡ್ ಟೈಪ್ನಲ್ಲಿ ಅದನ್ನ ಪ್ರಿಂಟ್ ಮಾಡಿದರೆ ವಯಸ್ಸಾದವರು ಓದ್ಲಿಕ್ಕಾಗತ್ತೆ. ಕನ್ನಡ ಲಿಪಿಯಲ್ಲಿ ಬರೇ ಟೆಕ್ಸ್ಟು, ಪಾಠಾಂತರಗಳು, ಫುಟ್ ನೋಟು, ಟಿಪ್ಪಣಿ ಏನೂ ಇಲ್ಲ. ಈ ಪಾರಾಯಣ ಮಾಡುವವರಿಗೆ ಇದು ಬ್ರಕೆಟ್ನಲ್ಲಿ ಒಂದು ಪಾಠ, ಅದಕ್ಕೊಂದು ಅಂಕೆ 1, 2 ಕೆಳಗೆ ಫುಟ್ ನೋಟು, ಇದೆಲ್ಲ ಹಾಗೆ ಒಟ್ಟು ಗೊಂದಲ ಏನೂ ಇಲ್ಲ, ಬರೀ ಟೆಕ್ಸ್ಟು. ಅದರ ಪಾಠಾಂತರಗಳು ಏನು ಎಂತೂ ಯಾವ ವಿವಾದವೂ ಅದರಲ್ಲಿಲ್ಲ. ಅದೆಲ್ಲ ಮುಂದೆ ವೇದಾಂಗ ತೀರ್ಥರ ವ್ಯಾಖ್ಯಾನ ಬರುವಾಗ ಅದರ ಟಿಪ್ಪಣಿಯಲ್ಲಿ ಎಲ್ಲ ವಿವರಗಳನ್ನು ಕೊಡ್ತೀನಿ. ಎಷ್ಟೆಷ್ಟು ಪಾಠಾಂತರಗಳಿವೆ, ಯಾವುದು ಸರಿ ಯಾವುದು ತಪ್ಪು, ಯಾಕೆ ಯಾವುದು ಪ್ರಾಚೀನ, ಅದೆಲ್ಲ ಬರೀ ಮಧ್ವ ವಿಜಯದ ಮೂಲ ಮಾತ್ರ ಸುಮಾರು 180 ಪುಟ ಟೆಕ್ಸ್ಟ್ ಆಗಿದೆ. ಮತ್ತೊಂದು 30-40 ಪುಟ ಅದರ ಹಿನ್ನೆಲೆ. ನಾನು ಎಲ್ಲಿ ತನಕ ಅಂದರೆ ನೋಡಿ, ಅಯಮೇವ ಗೋ ವಿಷಯತೋಪಿ ಕುತ್ರಚಿತ್, ಮಧ್ವದಲ್ಲಿ ಎಲ್ಲಾ ಪುಸ್ತಕ ಪ್ರಿಂಟ್ ಆಗಿದೆ ಕುತ್ರಚಿತ್ ಅಂತ. ಸದಸಿ ಜನರಾರ್ಥಿತ ಜವಾತ್ ಅಯಮೇವ ಗೋ ವಿಷಯತೋಪಿ ಕುತ್ರಚಿತ್. ಛಂದಶಾಸ್ತ್ರ ಗೊತ್ತಿರದೇ ಇದ್ದ ಪಂಡಿತರ ಕೈಯಲ್ಲಿ ಆದಂತಹ ದುರಂತ ಇದು. ಕುತ್ರಚಿತ್ ಅನ್ನುವ ಶಬ್ದ ವ್ಯಾಖ್ಯಾನದ್ದದು, ಮಧ್ವವಿಜಯದ ಮೂಲದ್ದಲ್ಲ. ಕುತ್ರಚಿತ್ ಸದಸ್ಯ ಅಂತ ವ್ಯಾಖ್ಯಾನದಲ್ಲಿ ಅದನ್ನ ಮೇಲೆ ಸೇರಿಸಿಬಿಟ್ಟು ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಅಯಮೇವ ಗೋ ವಿಷಯತೋಪಿ, ಮೊದಲನೇ ಪಾದ 10 ಅಕ್ಷರಗಳ ಪಾದ ಅದು. ಅಯಮೇವ ಗೋ ವಿಷಯತೋಪಿ 10 ಅಕ್ಷರದ ಪಾದ ಅದು. ಛಂದಶಾಸ್ತ್ರ ಲಕ್ಷಣ ವೃತ್ತರತ್ನಾಕರ, ನೀವು ಛಂದಶಾಸ್ತ್ರಗಳು ನೋಡಿದ್ರೆ ಗೊತ್ತಾಗತ್ತೆ. ವೃತ್ತ ಲಕ್ಷಣದಲ್ಲಿ ಇಲ್ಲಿ ಮತ್ತೆ 3 ಅಕ್ಷರ ಜಾಸ್ತಿ ಇದೆ, ಕುತ್ರಚಿತ್. ಅದು ವ್ಯಾಖ್ಯಾನದ ಶಬ್ದವನ್ನು ಮೇಲೆ ಪ್ರಿಂಟ್ ಮಾಡಿಬಿಟ್ಟದ್ದು. ಅಂದ್ರೆ ಛಂದಸ್ಸಿನ ಬಗ್ಗೆ ಪರಿಚಯ ಇಲ್ಲ. ಇದೆಲ್ಲ ಜನಸಾಮಾನ್ಯರಿಗೆ ಹೇಗೆ ಗೊತ್ತಾಗಬೇಕು? ಈಗ ಕುತ್ರಚಿತ್ ಅಂತ ಮೇಲೆ ಇದ್ರೆ ಅದು ಛಂದಶಾಸ್ತ್ರಕ್ಕೆ ವಿರುದ್ಧವಾಗುತ್ತೆ ಅಂತ ಅದನ್ನು ಎಡಿಟ್ ಮಾಡಿದ ಪಂಡಿತರಿಗೆ ಗೊತ್ತಾಗಿಲ್ಲ, ಓದುವರಿಗೆ ಹೇಗೆ ಗೊತ್ತಾಗಬೇಕು? ಇದನ್ನೆಲ್ಲ ಏನೇನು ಪಾಠಾಂತರಗಳು ಅದನ್ನೆಲ್ಲ ವಿವರವಾಗಿ ಟಿಪ್ಪಣಿ ನಾನು ಮುನ್ನುಡಿಯಲ್ಲಿ ಬರೆದಿದ್ದೇನೆ. ಸುಮ್ಮನೆ ಅಭ್ಯಾಸ ಮಾಡುವವರಿಗೆ ಪಾಠಾಂತರಗಳು ಹೇಗಾದವು, ಹೇಗೆ ತಪ್ಪು ಬಂತು. ಆಮೇಲೆ ಕೆಲವು ಪಾಣಿನೀಯ ವ್ಯಾಕರಣದ ಪ್ರಕಾರ ಳ ಇಲ್ಲ, ಯಾರಲ್ಲವ ಶೇಷಸಾಹ ಅಲ್ಲಿ ಮುದೋಯ್ತು, ಳ ಇಲ್ವೇ ಇಲ್ಲ. ಅದರಿಂದ ಏನಿದ್ರು ಬರೇ ಲಕಾರ. ಅದರ ಪ್ರಾಚೀನ ಸಂಸ್ಕೃತದಲ್ಲಿ ಲಕಾರ ಇದೆ. ವಿಚಿತ್ರ ಅಂದ್ರೆ ಅದನ್ನು ನಮ್ಮ ಆಚಾರ್ಯರು ಸರ್ವಮೂಲದಲ್ಲಿ ಉದ್ದೇಶಪೂರ್ವಕವಾಗಿ ಲಕಾರ ಲಕಾರಗಳ ವ್ಯತ್ಯಾಸವನ್ನು ಪ್ರಯೋಗ ಮಾಡ್ತಾರೆ. ಉದಾಹರಣೆ ನೋಡಿ, ಬಹುಲ, ಬಹುಲ ಅದರದ್ದೇ ಬಹುಲದ ಬದಲಿಗೆ ಬಹಳ, ಬಹಳ ಅಲ್ಲ. ನಾವು ಕನ್ನಡದಲ್ಲಿ ಬಳಸ್ತೇವೆ ಬಹಳ, ಸಂಸ್ಕೃತದಲ್ಲಿ ಕೂಡ ಬಹಳ ಅಲ್ಲ ಬಹಳ, ಬಹುಳ ಅಲ್ಲ ಬಹುಲ. ಇದೆಲ್ಲ ಪ್ರಾಚೀನ ವ್ಯಾಕರಣದಲ್ಲಿ ನಿಯತವಾಗಿ ಎಲ್ಲಿಲ್ಲ ಎಲ್ಲಿ ಳ ಬರಬೇಕು ಅನ್ನೋ ನಿಯಮ ಇದೆ. ಅದರ ಪ್ರಕಾರವೇ ವೇದಾಂತ ತೀರ್ಥರು ವ್ಯಾಖ್ಯಾನ ಮಾಡಿದ್ರೆ ಮಧ್ವವಿಜಯದಲ್ಲೂ ಲಾಳಗಳ ಈ ವ್ಯತ್ಯಾಸಗಳು ಅದನ್ನು ಹಾಗೆಯೇ ನಾನಿಟ್ಟು ಈ ಪುಸ್ತಕದಲ್ಲಿ ನಿಮಗೆ ಈ ತನಕ ಪ್ರಿಂಟ್ ಆದ್ರೆ ಳ ಇಲ್ವೇ ಇಲ್ಲ, ಒಂದು ಅಕ್ಷರವೇ ಇಲ್ಲ. ಯಾಕಂದ್ರೆ ಳ ಇದ್ದಲ್ಲೆಲ್ಲ ಲಾನೇ ಹಾಕ್ತಾರೆ. ಆದ್ರೆ ಇಲ್ಲಿ ಲಾ ಇರುವಲ್ಲಿ ಲಾ, ಲಾ ಇರುವಲ್ಲಿ ಳ. ಇದೆಲ್ಲ ವಿಶೇಷಗಳ ಜೊತೆಗೆ ಈ ಪುಸ್ತಕ ದೇವರು ನಡೆಸಿದರೆ ನಾಡ್ದು 27ನೇ ತಾರೀಕಿನ ದಿವಸ ಈ ಗೀತಾ ಪ್ರವಚನ ಮಾಲಿಕೆಯ ಈ ಬಾರಿಯ ಸಮಾರೋಪದ ದಿವಸ ಬಿಡುಗಡೆಯಾಗತ್ತೆ. ಅಷ್ಟೇ ನಾನು ವಿಷಯ ತಿಳಿಸಿದ್ದು. ಅದನ್ನು ಆವತ್ತು ಪ್ರಾಯ ಒಂದು 500 ಕಾಪಿ ಬರಬಹುದೇನೋ. ಎಲ್ಲ ಪುಸ್ತಕ ಆವತ್ತೇ ಪ್ರಿಂಟ್ ಆಗಿ ಬರಲಿಕ್ಕಿಲ್ಲ. ಅದರ ಪುಸ್ತಕದ ಬೆಲೆ ಅದೇ ಒಂದು 30-40 ಪುಟ ಮುನ್ನುಡಿ ಇದೆ. ಸುಮಾರು 220-230 ಪುಟಗಳ ತನಕ ಆಗತ್ತೆ. ಅದರ ನಿಜವಾದ ಒಳ್ಳೆ ಪೇಪರ್ನಲ್ಲಿ ಕವರ್ ಜೊತೆಗೆ ಅದನ್ನು ಪ್ರಿಂಟ್ ಆಗ್ತಾ ಇದೆ. ಅದರ ಬೆಲೆ ಒಂದು ಪುಸ್ತಕದ ಬೆಲೆ 50 ರೂಪಾಯಿ. ಅದನ್ನು ನಾಡ್ದು ಬಿಡುಗಡೆ ಆಗುತ್ತೆ. ನಿಮಗೆ ಸುದ್ದಿ ಮುಟ್ಟಿಸಿದ್ದಷ್ಟೇ. ನಾಳೆ ಯಾರು 50 ರೂಪಾಯಿ ತರುವುದು ಬೇಡ. ನಾಡ್ದು ಬೇಕಿದ್ದವರು ತಂದರೆ ಇದ್ದ ಪುಸ್ತಕವನ್ನು ಅವತ್ತು ಹಂಚ್ತೇವೆ. ಅಪೇಕ್ಷೆ ಇದ್ದವರು ಅದನ್ನು ಉಪಯೋಗಿಸ್ಕೊಳ್ಬಹುದು ಅಂತ